ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆಂಗ್ಲೋ ಮರಾಠಾ ಸ್ಟ್ರಗಲ್ ಫಾರ್ ಸುಪ್ರಮಸಿ, ನಾವು ಲಾಸ್ಟ್ ವಿಡಿಯೋದಲ್ಲಿ ಆಂಗ್ಲೋ ಮೈಸೂರು ವಾರ್ಸ್ ಮತ್ತು ಬೆಂಗಾಲಲ್ಲಿ ಅಂದರೆ ಮೈಸೂರು ಪ್ರೆಸಿಡೆನ್ಸಿಲಿ ಈ 4 ವಾರ್ಸ್ ಆಯಿತು. ಇಷ್ಟು ಬೆಂಗಾಲ್ಗೆ ತೊಗೊಂಡ್ರೆ 2 ಇದೆ ವಾರ್ಸು, ಯಾವುದಂದ್ರೆ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರು. ಸೊ ಇದು ಬಂದು ಕ್ಲಾಸ್ 3 ಆಗಿದೆ, ಅದು ಆಂಗ್ಲೋ ಮರಾಠಾ ವಾರ್ ಬರ್ತದೆ. ಸೊ ನಾವು ಮಾಡ್ತಿರೋದು ಸ್ಪೆಕ್ಟ್ರಮಿಂದ ಮಾಡಿರೋಂಥ ನೋಟ್ಸಿದು ಸ್ಪೆಕ್ಟ್ರಮ್ ಬುಕ್ ಏನಿದೆ ಇಲ್ಲಿ. ಸೊ ಈ ಬುಕ್ ನೀವು ಇನ್ನೂ ತೊಗೊಂಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ತೊಗೊಳ್ಳಿ. ಸೊ ಇದರಲ್ಲಿ ಪೇಜ್ ನಂಬರ್ ಬಂದು 102 ಇಲ್ಲಿಂದ ಶುರು ಆಗುತ್ತೆ. ಆಂಗ್ಲೋ ಮರಾಠಾ ಸ್ಟ್ರಗಲ್ ಫಾರ್ ಸುಪ್ರಮಸಿ. ನಾನು ಇದನ್ನು ಸಮ್ಮರಿ ಮಾಡಿ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ 3 ವಾರ್ಸ್ ಇರ್ತದೆ, ಫಸ್ಟು, ಸೆಕೆಂಡ್, ಥರ್ಡ್ ಅಂತ. ಸೊ ನೋಡೋಣ ಏನು ಎತ್ತ ಮರಾಠ ಬಗ್ಗೆ. ಓಕೆ, ಶುರು ಮಾಡೋಣ ಹಂಗಾದ್ರೆ. ಓಕೆ, ಕಾಣಿಸ್ತಾ ಇದೆಯಲ್ವಾ? ಸ್ವಲ್ಪ ಕೆಳಗಡೆ ಆಗ್ತಾರೆ. ಓಕೆ, ಆ್ಯಸ್ ದ ಮೊಘಲ್ ಎಂಪೈರ್ ಡಿಕ್ಲೈನ್, ಮರಾಠಾ ಗಾಟ್ ಚಾನ್ಸ್ ಟು ರೈಸ್. ಈಗ ಮೊಘಲ್ ಎಂಪೈರು ಡಿಕ್ಲೈನ್ ಆಗೋ ಟೈಮ್ ಇರುತ್ತೆ. ಆ ಟೈಮಲ್ಲಿ ಇವ್ರಿಗೆ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ತಲ್ಲಿ, ಈಗ ಫಸ್ಟು ಮೊಘಲ್ ಎಂಪೈರ್ ಅದೆಲ್ಲ ಬೇಡ, ಫಸ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ತು. ಈ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ತಲ್ಲಿ ಏನಾಗುತ್ತೆ ಅಂತಂದರೆ ಅಹಮದ್ ಶಾ ಅಬ್ದಾಲಿ. ಸೊ ಅಹಮದ್ ಶಾ ಅಬ್ದಾಲಿ ಏನು ಮಾಡ್ತಾನೆ, ಮರಾಠ ಅವ್ರನ್ನ ಸೋಲಿಸ್ತಾನೆ. ಯಾವ ರೀತಿ ಸೋಲಿಸ್ತಾನೆ ಅಂದರೆ ಅವ್ರು ಮತ್ತೆ ಎದ್ದೇಳಬಾರ್ದು ಆ ರೀತಿ ಸೋಲಿಸಿರ್ತಾನೆ ಅದರಲ್ಲಿ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ತಲ್ಲಿ. ಸೊ ನಿಮ್ಮ ಹತ್ರ ನೋಟ್ಸ್ ಇತ್ತು ಅಂದರೆ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಅದನ್ನು ಸ್ವಲ್ಪ ಓದ್ಕೊಳ್ಳಿ, ಏನು ಇತ್ತ ಬ್ಯಾಕ್ಗ್ರೌಂಡು ಎಲ್ಲ ತಿಳ್ಕೊಳ್ಳಿ. ಸೊ ಇದರಿಂದ ಏನಾಗಿರುತ್ತೆ ಅಂತಂದರೆ ಬಿದೋಗಿರುತ್ತೆ ಮರಾಠ, ಫುಲ್ ಕಿಂಗ್ಡಮೇ ಬಿದೋಗಿರುತ್ತೆ, ಮತ್ತೆ ಎದ್ದು ಬರಬಾರ್ದು ಅನ್ನೋ ರೀತಿ ಇರ್ತದೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ 1761ಗಿಂತ ಮುಂಚೆ ಸ್ವಲ್ಪ ಮರಾಠ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ ಮರಾಠ ಬಗ್ಗೆ. ಬಾಜಿರಾವ್ 1700 to 1740. ಹೀ ಈಸ್ ಎ ಗ್ರೇಟೆಸ್ಟ್ ಆಫ್ ಆಲ್ ಪೇಶ್ವಾ. ಎಲ್ಲ ಪೇಶ್ವಾಶಿಪ್ಪಲ್ಲಿ ತುಂಬ ಗ್ರೇಟೆಸ್ಟ್ ಯಾರು ಅಂತಂದರೆ ಬಾಜಿರಾವ್ ಆಗಿರ್ತಾನೆ. ಸೊ ಹೀ ಸ್ಟಾರ್ಟೆಡ್ ಎ ಕಾನ್ಫೆಡ್ರಸಿ ಆಫ್ ಅ ಪ್ರಾಮಿನೆಂಟ್ ಮರಾಠಾ ಚೀಫ್ ಟು ಮ್ಯಾನೇಜ್ ದ ರ್ಯಾಪಿಡ್ಲಿ ಎಕ್ಸ್ಪ್ಯಾಂಡಿಂಗ್ ಮರಾಠಾ ಪವರ್. ಸೊ ನಿಮಗೆ ಕಾನ್ಫೆಡ್ರಸಿ ಆಫ್ ಅ ಪ್ರಾಮಿನೆಂಟ್ ಮರಾಠಾ ಚೀಫ್ ಇದ್ರ ಬಗ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಹೇಳ್ತೀನಿ, ನೋಡ್ಕೊಳ್ಳಿ ಏನು ಅಂತ. ಅದು ಈಗ ಬಾಜಿರಾವ್ ಏನು ಮಾಡ್ತಾನೆ ಅಂತಂದರೆ ಪ್ರಾಮಿನೆಂಟ್ ಫ್ಯಾಮಿಲಿ. ಓಕೆ, ಏನಿದು ಅಂತಂದರೆ ಈಗ ನಲ್ಲಿ ಒಂದು ಮರಾಠಾ ಕಿಂಗ್ಡಮಲ್ಲಿ ಅಥವಾ ಮರಾಠಾ ಎಂಪೈರಲ್ಲಿ ಒಂದಷ್ಟು ಫ್ಯಾಮಿಲೀಸ್ಗಳು ಇರ್ತಾವಲ್ವ. ಈಗ ಫ್ಯಾಮಿಲಿ ನಂಬರ್ 1, ಫ್ಯಾಮಿಲಿ ನಂಬರ್ 2, ಫ್ಯಾಮಿಲಿ ನಂಬರ್ 3, ಫ್ಯಾಮಿಲಿ ನಂಬರ್ 4, ಫ್ಯಾಮಿಲಿ ನಂಬರ್ 5, 4, 5. ಈ ಎಲ್ಲ ಫ್ಯಾಮಿಲೀಸ್ ಕೂಡ ಒಂದು ಇದರಲ್ಲಿ ಅಂಡರ್ಲಿ ವರ್ಕ್ ಮಾಡಬೇಕಾಗಿರ್ತದೆ. ಯಾರು ಅಂತಂದರೆ ಮರಾಠಾ ಕಿಂಗು ಶಾಹು. ಮರಾಠಾ ಕಿಂಗ್ ಶಾಹು ಯಾರಿದು? ಶಾಹು ಅಂತಂದರೆ ಶಿವಾಜಿ ಗೊತ್ತಲ್ವ, ಛತ್ರಪತಿ ಶಿವಾಜಿಯವರ ಮೊಮ್ಮಗ, ಆಯಿತಾ? ಶಾಹು ಯಾರು ಅಂದರೆ ಶಿವಾಜಿಯವರ ಮೊಮ್ಮಗ ಆಗಿರ್ತಾನೆ. ಈ ಮರಾಠಗೆಲ್ಲ ಕಿಂಗ್ ಆಗಿರ್ತಾರೆ ಅಂತ ಯಾರಾಗಿರ್ತಾರೆ ಅಂತಂದರೆ ಶಾಹು ಆಗಿರ್ತಾರೆ. ಇವ್ರ ಅಂಡರ್ಲಿ ಒಂದಷ್ಟು 5 ಫ್ಯಾಮಿಲಿ ವರ್ಕ್ ಮಾಡಬೇಕು. ಸೊ ಈ ಥರ ಡಿವೈಡ್ ಮಾಡಿ ರೂಲ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡ್ಕೊ ಹೋಗ್ಬೋದು. ಈಗ ಇಂಡಿಯಾದಲ್ಲೇ ಈಗ ಇದು ಇಂಡಿಯಾ ಅಂತ ತೊಗೊಳ್ಳಿ, ಇದನ್ನು ಈ ಥರ ಇತ್ತು ಅಂತಂದರೆ ಇವ್ರು ಇಲ್ಲಿ ಬಂದು ಎಕ್ಸ್ಪ್ಯಾಂಡ್ ಮಾಡ್ಬೋದಾ ಈ ಫ್ಯಾಮಿಲಿ? ಈಗ ಫ್ಯಾಮಿಲಿ ನಂಬರ್ 3 ಇಲ್ಲಿ ಬಂದು ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಮತ್ತು ಫ್ಯಾಮಿಲಿ 4 ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಫ್ಯಾಮಿಲಿ 5 ಈ ಥರ, ಫ್ಯಾಮಿಲಿ 1 ಈ ಥರ. ಸೊ ಈ ಥರ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮರಾಠ ಕಿಂಗ್ಡಮ್ ತುಂಬ ದೊಡ್ಡದಾಗುತ್ತೆ ಅನ್ನೋ ರೀತಿ ಒಂದು 5 ಅಂದರೆ ಇಲ್ಲಿ ಕಾನ್ಫೆಡ್ರಸಿ ಅಂತ ಶುರು ಮಾಡ್ತಾರೆ. ಅದೇ ಕಾನ್ಫೆಡ್ರಸಿ, ಸರಿನಾ? ರ್ಯಾಪಿಡ್ಲಿ ಹಿ ವಾಸ್ ಟು ಕಾನ್ಕೋರ್ ಆ್ಯಂಡ್ ರೂಲ್ ಬಟ್ ಇನ್ ದ ನೇಮ್ ಆಫ್ ಮರಾಠಾ ಕಿಂಗ್ ಶಾಹು. ಸೊ ಮರಾಠಾ ಕಿಂಗ್ ಶಾಹು ಅಂಡರ್ಲಿ ಒಂದು 5 ಫ್ಯಾಮಿಲಿ, ಅದನ್ನೇ ಕಾನ್ಫೆಡ್ರಸಿ ಅಂತಾನೆ. ಕಾನ್ಫೆಡ್ರಸಿ ಅಂದರೆ ಈ ಥರ ಫ್ಯಾಮಿಲೀಸು 4-5 ಫ್ಯಾಮಿಲೀಸು ಅಂದರೆ 4-5 ಕಿಂಗ್ಡಮ್ ಆಗಿ ಡಿವೈಡ್ ಮಾಡಿಕೊಂಡು ಈ 4-5 ಕಿಂಗ್ಡಮು ಶಾಹು ಅನ್ನೋ ಒಬ್ಬ ಮೇನ್ ರೂಲರ್ ಅಂಡರ್ಲಿ ವರ್ಕ್ ಮಾಡಬೇಕು, ಆಯಿತಾ? ಸೊ ಯಾರ್ಯಾರು ಈ ಫ್ಯಾಮಿಲೀಸ್ ಅಂತಂದರೆ ಒಂದು ಗಾಯಕ್ವಾಡ ಆಫ್ ಬರೋಡಾ, ನೆಕ್ಸ್ಟ್ ದ ಬಾನ್ಸ್ಲಿ ಆಫ್ ನಾಗ್ಪುರ್, ದ ಹೋಲ್ಕರ್ಸ್ ಆಫ್ ಇಂಡೋರ್ಸ್, ದ ಸಿಂಧಿಯಾಸ್ ಆಫ್ ಗ್ವಾಲಿಯರ್, ದ ಪೇಶ್ವಾ ಆಫ್ ಪೂನಾ. ಸೊ ಇದು 5 ಫ್ಯಾಮಿಲಿ.
ಆಯಿತಾ. ನೆಕ್ಸ್ಟು ಬಟ್ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್, ಇದು ನಾವು ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ವಿ. ಈ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಆದಾಗ ಎಲ್ಲ ಚೇಂಜ್ ಆಗುತ್ತೆ. ಸೊ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಆದಾಗ ಇದೆಲ್ಲ ಒಡೆದೋಗುತ್ತೆ, ಈ ಫ್ಯಾಮಿಲೀಸ್ ಎಲ್ಲ ಒಡೆದೋಗುತ್ತೆ ಅಂತಂದರೆ ಇವ್ರು ಕಟ್ಟಿದಂಥ ಒಂದು ಸಾಮ್ರಾಜ್ಯ ಎಲ್ಲ ಬಿದೋಗುತ್ತೆ. ಸೊ ಅಷ್ಟೆಲ್ಲ ಸಿರಿ ಸಂಪತ್ತು ಮತ್ತು ಟೆರಿಟ್ರೀಸ್ ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದೆಲ್ಲ ಅವೆಲ್ಲ ಹೊರಟೋಗುತ್ತೆ. ಸರಿನಾ? ಯಾವುದು ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ 1761. ಸೊ ಇಷ್ಟು ಬ್ಯಾಕ್ಗ್ರೌಂಡು. ಸರಿನಾ? ಇಷ್ಟು ಬ್ಯಾಕ್ಗ್ರೌಂಡು. ಇದು ನಾನು ಇಂಟ್ರೊಡಕ್ಷನ್ ಹೇಳಿದ್ದು, ಇದು ಬ್ಯಾಕ್ಗ್ರೌಂಡು. ಆ ಇಂಟ್ರೊಡಕ್ಷನ್ನ ಇಲ್ಲಿ ಕೊಟ್ಟಿರೋದು ನೋಡಿ. ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ತಿಂದ ಎಲ್ಲ ಚೇಂಜ್ ಆಯಿತು. ಸೊ ಇಂಗ್ಲೀಷ್ ಇನ್ ಬಾಂಬೆ ವಾಂಟ್ ಟು ಎಸ್ಟಾಬ್ಲಿಷ್ ಎ ಗೌರ್ಮೆಂಟ್ ಲೈಕ್ English in Bombay wanted to establish a government like government established in Bengal, Bihar, Orissa by ರಾಬರ್ಟ್ ಕ್ಲೈವ್. ಈಗ ರಾಬರ್ಟ್ ಕ್ಲೈವ್ ಆಗಲೇ ಇಡೀ ಬೆಂಗಾಲ್ನ ಕಬಳಿಸಿರ್ತಾನೆ. ಅದೇ ರೀತಿ ಬಾಂಬೆ. ಸೊ ಇದು ನಿಮ್ಮ ಮ್ಯಾಪ್ ನೋಡಬೇಕೀಗ. ನಾನು ಮ್ಯಾಪ್ ಬರಿತೀನಿ. ಸೊ ಇದು ಇಂಡಿಯಾ ಮ್ಯಾಪ್ ಅಂದ್ಕೊಳ್ಳಿ, ಆಯಿತಾ. ಈಗ ಬಾಂಬೆ ಪ್ರೆಸಿಡೆನ್ಸಿ ಅಂತಂದಾಗ ಇಷ್ಟು ಬಾಂಬೆ ಪ್ರೆಸಿಡೆನ್ಸಿಗೆ ಹೋಗುತ್ತೆ, ಆಯಿತಾ. ಸಾರಿ, ಬಾಂಬೆ ಅಂತೀನಿ, ಬೆಂಗಾಲ್. ಸೊ ಇಷ್ಟು ದೊಡ್ಡದಲ್ವ ಬೆಂಗಾಲ್. ನಾವು ಯಾರು ಮಾಡಿರೋದಿದ್ದು? ರಾಬರ್ಟ್ ಕ್ಲೈವ್. ಸೊ ರಾಬರ್ಟ್ ಕ್ಲೈವ್ ಇಷ್ಟೊಂದು ದೊಡ್ಡ ಟೆರಿಟರಿನ ಇಂಗ್ಲೀಷ್ ಅಂಡರ್ಲಿ ತರೋ ರೀತಿ ಮಾಡಿದ್ನಲ್ಲ ಅಂತ ಇಲ್ಲಿ ಬಾಂಬೆ ಕೂತಿರುತ್ತೆ, ಈಗಿರೋ ಮುಂಬೈ. ಸೊ ಈ ಕಡೆ ಮದ್ರಾಸ್, ಆಯಿತಾ. ಈಗ ಇಲ್ಲಿರೋನಿಗೆ ಈ ರೀತಿ ಮಾಡಬೇಕು ಅಂತ ತುಂಬ ಕಾಯ್ಕೊಂಡಿರ್ತಾನೆ. ನಾನು ಅದೇ ರೀತಿ ರಾಬರ್ಟ್ ಕ್ಲೈವ್ ಥರ ಮಾಡಬೇಕು, ಇಲ್ಲಿರೋ ಕೂತಿರೋ ಗವರ್ನರು, ಆಯಿತಾ. ಕಾಯ್ತಾ ಇರ್ತಾನೆ ಆಪರ್ಚುನಿಟೀಸ್ಗೆ. ಹಿಂಗಾರು ಮಾಡಿ ನಾನು ಕೂಡ ಬೆಂಗಾಲ್ಗೆ ಹೇಗೆ ರಾಬರ್ಟ್ ಕ್ಲೈವ್ ಬೆಂಗಾಲ್ನ ಇದು ಮಾಡ್ಕೊಂಡ, ಬ್ರಿಟಿಷ್ ಅಂಡರ್ ತಂದ, ನಾನು ಅದೇ ರೀತಿ ತರಬೇಕು ಅಂತ. ಸೊ ಆಪರ್ಚುನಿಟಿ ಕಾಯ್ತಾ ಇದ್ದ ಒಟ್ಟಿನಲ್ಲಿ ಅದು ಬಾಂಬೆ. ಸೊ ಇಂಗ್ಲೀಷ್ ಇನ್ ಬಾಂಬೆ ವಾಂಟೆಡ್ ಟು ಎಸ್ಟಾಬ್ಲಿಷ್, ಇದು ಪಾಯಿಂಟ್ಸ್ ಇರ್ತಾ ಇದೆ. ದೇ ವರ್ ಟ್ರೈಯಿಂಗ್ ಫಾರ್ ಅ ಲಾಂಗ್ ಟರ್ಮ್ ಆಪರ್ಚುನಿಟಿ ಟು ಡಿವೈಡ್ ಮರಾಠನ ಡಿವೈಡ್ ಮಾಡಬೇಕು. ಬೆಂಗಾಲಲ್ಲಿ ಡಿವೈಡ್ ಆಯ್ತಲ್ಲ, ಪ್ಲಾಸಿ ಮತ್ತು ಬಕ್ಸರ್ ಯುದ್ಧ ಮಾಡಿ ಎಲ್ಲನೂ ಡಿವೈಡ್ ಮಾಡಿ ಎಲ್ಲ ಬ್ರಿಟಿಷ್ ಅಂಡರ್ ಕಂಟ್ರೋಲ್ ತೊಗೊಂಡ್ರೆ ಆ ರೀತಿ ತಗೋಬೇಕು ಅಂತ ಬಾಂಬೆ ಕಾಯ್ತಾ ಇರುತ್ತೆ. ಸೊ ಬರುತ್ತೆ ಟೈಮು, ಯಾವಾಗ ಬರುತ್ತೆ ಏನು ಅಂತಂದರೆ ನೋಡೋಣ. ಇಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ಮರಾಠ ವಾರು 1775 to 1782. ಎಷ್ಟು 7 ವರ್ಷ ನಡೀತದೆ. ಏನಿದು? ಆಫ್ಟರ್ ದ ಡೆತ್ ಆಫ್ ಮಾಧವರಾವ್ ಇನ್ 1772 ನಾರಾಯಣರಾವ್ನ ಫಿಫ್ತ್ ಪೇಶ್ವಾಗಿ ಮಾಡ್ತಾರೆ. ಈಗ ಮಾಧವರಾವ್ ಯಾರು? ನೀವು ಆಂಗ್ಲೋ ಮೈಸೂರು ವಾರ್ ಯುದ್ಧ ನೋಡಿದರೆ ಹೈದರಾಲಿಗೆ ತಲೆನೋವಾಗಿದ್ದ ಅಂತ ಹೇಳಿದೆ ಅಲ್ವಾ. ಅವನು 3 ಸತಿ ಬಂದು ಅಟ್ಯಾಕ್ ಮಾಡಿರ್ತಾನೆ. 1771 ಲಾಸ್ಟ್ ಅಟ್ಯಾಕು. 1771 ಲಾಸ್ಟ್ ಅಟ್ಯಾಕು ಮಾಧವರಾವ್ ಮಾಡಿರ್ತಾನೆ ಮೈಸೂರು ಮೇಲೆ. ಅದಾದ 1 ವರ್ಷಕ್ಕೆ 1772 ಸತ್ತೋಗ್ತಾನೆ. ಅದೇ ಟೈಮಲ್ಲಿ ಹೈದರಾಲಿ ಕೂಡ ಹೋಗಿ ಅಟ್ಯಾಕ್ ಮಾಡಿ ಮರಾಠನ ಅಲ್ಲಿ ಅವನು ಕಬಳಿಸಿದಂತಹ ಮೈಸೂರು ಟೆರಿಟರಿನ, ಅವ್ರು ಮರಾಠ ಟೆರಿಟರಿ ಅಲ್ಲ, ಮರಾಠ ಅವರು ಮೈಸೂರು ಟೆರಿಟರಿನ ಏನನ್ನ ಕಬಳಿಸಿರ್ತಾರೆ ಅಷ್ಟನ್ನೇ ಅವನು ವಾಪಸ್ಸು ಹಿಂಪಡಿಸ್ಕೊಳ್ತಾನೆ. ಯಾರು? ಹೈದರಾಲಿ. ಸೊ ಅವೆಲ್ಲ ಬೇಡ ನನಗೆ, ಯಾಕಂದರೆ ಆಂಗ್ಲೋ ಮೈಸೂರು ವಾರ್ಸ ನಾನು ಮಾತಾಡಿದ್ದೀನಿ. ಇದು ಮರಾಠ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಈಗ ನಾರಾಯಣರಾವ್ನ 5th ಪೇಶ್ವಾಗಿ ಮಾಡ್ತಾರೆ. ಮಾಧವರಾವ್ ಹೋದ, ಇದು ಕೂಡ ನನಗೆ ಡಯಾಗ್ರಾಮ್ ಬರೀತು. ಈಗ ಮಾಧವರಾವ್ ಇದ್ದ, ಇವನು ಸತ್ತೋದ. ಯಾರಾಗಬೇಕು ನೆಕ್ಸ್ಟು ನಾರಾಯಣರಾವ್ನ ಮಾಡ್ತಾರೆ. ನಾರಾಯಣರಾವ್ ಯಾರು ಅಂತಂದರೆ ಈ ಮಾಧವರಾವ್ನ ಮಗ ಅಂತ ಹೇಳೋದಕ್ಕಾಗಲ್ಲ, ಯಾರು ಕಜಿನ ಯಾರೋ ಇರಬೇಕು ಅನಿಸುತ್ತೆ. ಮಗ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ಡೈರೆಕ್ಟಾಗೆಲ್ಲ ನಾರಾಯಣರಾವ್ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಇವನ್ನ ಕಜಿನ್ ಅಂತ ತಿಳ್ಕೊಳ್ಳೋಣ. ಯಾರು? ಮಾಧವರಾವ್ ಕಜಿನ್ ಅಂತ ತಿಳ್ಕೊಳ್ಳೋಣ, ಆಯಿತಾ. ಸೊ ನಾರಾಯಣರಾವ್ನ 5th ಪೇಶ್ವಾಗಿ ಮಾಡ್ತಾರೆ. ಸೊ 5th ಪೇಶ್ವಾಗಿ ಮಾಡ್ತಾರೆ ನಾರಾಯಣರಾವ್ನ. ನೆಕ್ಸ್ಟು ನಾರಾಯಣರಾವ್ನ ಚಿಕ್ಕಪ್ಪ ಒಬ್ಬರು ಇರ್ತಾರೆ. ನಾರಾಯಣರಾವ್ನ ಇಲ್ಲೊಬ್ಬ ಚಿಕ್ಕಪ್ಪ ಇರ್ತಾನೆ, ಅಂಕಲು. ಚಿಕ್ಕಪ್ಪ ಏನು ಮಾಡ್ತಾನೆ? ನಾನು ಪೇಶ್ವಾಗಬೇಕಾಗಿತ್ತು. ಈಗ ಮಾಧವರಾವ್ ಆದ್ಮೇಲೆ ನಾರಾಯಣರಾವ್ ಅದ. ಇವನ ಚಿಕ್ಕಪ್ಪನ ಹೆಸರು ಏನು ಅಂತಂದರೆ ರಘುನಾಥ್ ರಾವ್. ನೋಡಿದ್ದು ತುಂಬ ದೊಡ್ಡದಾದಂತಹ ಒಂದು ಸ್ಟೋರಿ, ತುಂಬ ಜನದ ಹೆಸರು ಬರ್ತಿದೆ. ದಯವಿಟ್ಟು ನಿಮ್ಮ ನಿಗಾ ಅಥವಾ ನಿಮ್ಮ ಕಾನ್ಸಂಟ್ರೇಷನ್ನ ಇದ್ರ ಮೇಲೆ ಇಡಿ, ನಾನೇನು ಬರಿತಿದ್ದೀನಿ ಅದ್ರ ಮೇಲೆ ಇಡಿ. ಸೊ ಚಿಕ್ಕಪ್ಪ ರಘುನಾಥ್ ರಾವ್ ಅಂತ ಇರ್ತಾನೆ. ರಘುನಾಥ್ ರಾವು ನಾನು ಆಗಬೇಕಾಗಿತ್ತಲ್ಲ ಪೇಶ್ವ, ಇವನು ಯಾಕಾದ, ನಾನು ಪೇಶ್ವಶಿಪ್ ತೊಗೋಬೇಕು ಅನ್ನೋ ರೀತಿ ಇರ್ತಾನೆ. ಸೊ ಈಗ ಪೇಶ್ವಶಿಪ್ ತೊಗೋಬೇಕು ಅಂತ ನೀವು ಆಗಲೇ ಪೇಶ್ವ ಮಾಡಿಬಿಟ್ಟಿದ್ದಾರೆ, ಇವನ್ನ ಸಾಯಿಸಿದ್ರೆ ನನಗೆ ಪೇಶ್ವಶಿಪ್ ಸಿಗುತ್ತೆ.
ಸೊ ಈ ರಘುನಾಥ್ ರಾವ್ ಏನು ಮಾಡ್ತಾನೆ, ಒಂದಿಬ್ಬರು ಈ ಕಾವಲು ಕಾಯ್ತಾ ಇರ್ತಾರಲ್ಲ ಅರಮನೆಯಲ್ಲಿ, ಅಂದರೆ ಡೋರ್ ಹತ್ರ ಕಾಯ್ತಾ ಇರ್ತಾರಲ್ಲ ರಾಜರು ಡೋರಲ್ಲಿ, ಆ ಇಬ್ಬರನ್ನ ಕಳಿಸಿ ರಘುನಾಥ್ ರಾವ್ನ ಸಾಯಿಸ್ತಾನೆ. ಯಾರು? ರಘುನಾಥ್ ರಾವ್ ನಾರಾಯಣ ರಾವ್ನ ಸಾಯಿಸ್ತಾನೆ. ಸೊ ನಾರಾಯಣ ರಾವ್ ಸತ್ತೋದ್ಮೇಲೆ ಯಾರು? ರಘುನಾಥ್ ರಾವ್ ತನಗೆ ತಾನೇ ಹೋಗ್ಬಿಟ್ಟು, ನೋಡಪ್ಪ ನಾನೇ ಇನ್ಮೇಲೆ ನಿಮ್ಮ ಪೇಶ್ವಾಶಿಪ್ಪು ನಾನೇ ಕಣ್ರಪ್ಪ ಅಂದ್ಬಿಟ್ಟು ರಘುನಾಥ್ ರಾವು ಪೇಶ್ವಾಶಿಪ್ ಆಗೊಳ್ತಾನೆ. ನೆಕ್ಸ್ಟು ಈ ನಾರಾಯಣ ರಾವು ಸಾಯೋ ಟೈಮಲ್ಲಿ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಇವನು ಯಾರು? ನಾರಾಯಣ ರಾವ್ ಸತ್ತೋದ್ಮೇಲೆ ಮಗ ಹುಡ್ತಾನೆ, ಅವನ ಮಗ. ಇವನು ಸತ್ತ ಮೇಲೆ ಮಗನ ತಾನೇ ಮಾಡಬೇಕು. ಬಟ್ ಈಗ ರಘುನಾಥ್ ರಾವ್ ಬಂದು ಕೂತ್ಬಿಟ್ಟಿರ್ತಾನೆ. ಅರ್ಥ ಆಯ್ತು ಹೇಳಿದ್ದೀಗ? ಇವನು ನಾರಾಯಣ ರಾವ್ ಸಾಯೋ ಟೈಮಲ್ಲಿ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಇವನು ಸತ್ತಾದಮೇಲೆ ಒಂದು 2-3 ತಿಂಗಳಾದಮೇಲೆ ಅವನ ಮಗ ಸವೈ ನಾರಾಯಣ ರಾವ್ ಮಗ ಹುಟ್ತಾನೆ. ಸೊ ಈಗ ಮಗನಲ್ವ ಈಗ ಪೇಶ್ವಾಶಿಪ್ ಕೊಡಬೇಕು. ರಘುನಾಥ್ ರಾವ್ಗೆ ಈಗ ಬೆಂಕಿ ಹತ್ತಂಗೆ ಆಗುತ್ತೆ ಕುಂಡಿಲಿ. ನೋಡೋಣ ಬನ್ನಿ ಏನು ಕುಂಡಿಲಿ ಹೇಗೆ ಬೆಂಕಿ ಹತ್ತು ಅಂತೆಲ್ಲ ನೋಡೋಣ. ಸೊ ನಾರಾಯಣ ರಾವ್ ಮರ್ಡರ್ಡ್ ಬೈ ಅಂಕಲ್ ರಘುನಾಥ್ ರಾವ್ ಬಗ್ಗೆ ಹೇಳಿದೆ. ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಎಸ್ ಎ ನೆಕ್ಸ್ಟ್ ಪೇಶ್ವಾ. ಅವನಂಗ ನೋಡಪ್ಪ ನಾನೇ ನಿಮ್ಮೆಲ್ಲರ ನೆಕ್ಸ್ಟ್ ಕಿಂಗಲ್ಲ ಪೇಶ್ವಾ ಅಂತ ಹೇಳ್ಕೊಳ್ತಾನೆ. ನೆಕ್ಸ್ಟು ಹಿಸ್ ವೈಫ್ ಗೇವ್ ಬರ್ತ್ ಟು ಸವೈ ನಾರಾಯಣ ರಾವ್ ಅಂತ ಹೇಳಿದೆ. ಸವೈ ಮಾಧವರಾವ್ ಅಂತ, ಸವೈ ಅಂತ ಅವನ ಹೆಸರು, ಮಾಧವರಾವು ಅವರ ಪೂರ್ವಜರ ಹೆಸರು. ಮಾಧವರಾವ್ ಫಸ್ಟ್ ಇದ್ನಲ್ಲ ನೋಡಿ, ಇಲ್ಲಿ ಮಾಧವರಾವ್ ಅಂತ ಇದ್ನಲ್ಲ, ಅವನ ಹೆಸರನ್ನೇ ಕಂಟಿನ್ಯೂ ಮಾಡ್ತಾರೆ, ಸವೈ ಮಾಧವರಾವ್ ಅಂತ ಹೆಸರಿಡ್ತಾರೆ. ಹಿ ವಾಸ್ ಲೀಗಲಿ ನೆಕ್ಸ್ಟ್ ಪೇಶ್ವಾ ಅವನೇ ತಾನೆ. ಅಪ್ಪ ಆದಮೇಲೆ ಅವ್ನ ಮಗ ತಾನೇ ಆಗಬೇಕಾಗಿರೋದು ಪೇಶ್ವಾ. ಸೊ ಈ ಸವೈಗೆ 12 ಜನ ಮರಾಠ ಚೀಫ್ಸ್ ಇರ್ತಾರೆ, ಭಾರಾಬಾಯಿ ಅಂತ ಇರ್ತಾರೆ. ಹಿಂದಿಲಿ ನೀವು 12 ಅನ್ನೋದಕ್ಕೆ ನಾವು ಭಾರ 11 12 13 ಅಂತ ಹೇಳಲ್ವಾ. ಸೊ ಇದನ್ನು ಭಾರ ಅಂತ ಕರೀತಾರೆ. ಜೊತೆಗೆ ಬಾಯಿ ಸೇರಿಸಿ ಭಾರಾಬಾಯಿ ಆಗಿದೆ. ಬಾಯಿ ಅಂದರೆ ಅಣ್ಣಂದಿರು, 12 ಜನ ಅಣ್ಣಂದಿರ ಅಂತ. ಭಾರಾಬಾಯಿ ಅಂದರೆ 12 ಜನ ಅಣ್ಣಂದಿರು ಅಂತ ಅರ್ಥ. ಸೊ ಸಪೋರ್ಟೆಡ್ ಬೈ 12 ಮರಾಠ ಚೀಫ್ಸ್ ಕಾಲ್ಡ್ ಭಾರಾಬಾಯಿ, ಲೆಡ್ ಬೈ ನಾನಾ ಫಡ್ನವೀಸ್ ಅಂತ ಇರ್ತಾರೆ, ಅವರು ಹೆಡ್ ಆಗಿರ್ತಾರೆ. ಸೊ ನೋಡ್ಬೋದು ನೀವು, ತುಂಬ ಕಿಂಗ್ಡಮಲ್ಲಿ ಸ್ವಲ್ಪ ಹಳಬರಿರ್ತಾರೆ ನೋಡಿ, ತುಂಬ ವಯಸ್ಸಾದವರು. ಸೊ ಅವರು ಇದಕ್ಕೆಲ್ಲ ಒಂಥರ ಲೀಡ್ರ್ ಆಗಿರ್ತಾರೆ ಅಲ್ವಾ. ಸೊ ನಾನಾ ಫಡ್ನವೀಸ್ ಅನ್ನೋರು ಸ್ವಲ್ಪ ಅವರು ವಯಸ್ಸಾಗಿರುತ್ತೆ. ಸೊ ವಯಸ್ಸಾದವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂತ ಈ ಭಾರಾಬಾಯಿ ಅನ್ನೋ ಒಂದು ಗುಂಪಿಗೆ ಇವರು ಹೆಡ್ ಆಗಿರ್ತಾರೆ. ಸೊ ದೇ ಮೇಡ್ ಎ ನ್ಯೂ ಇನ್ಫ್ಯಾಂಟ್ ಎಸ್ ಎ ಪೇಶ್ವಾ. ಈಗ ರಘುನಾಥ್ ರಾವು ನೋಡ್ಬೋದು, ರಘುನಾಥ್ ರಾವು ಪೇಶ್ವಾ, ನಾನು ನೋಡಪ್ಪ ನಾನೇ ನಿಮ್ಮೆಲ್ಲರೂ ಪೇಶ್ವಾ ಅಂತ ಹೇಳ್ಕೊಂಡಿರ್ತಾನೆ ರಘುನಾಥ್ ರಾವು. ಸೊ ಈಗ ಅವನ್ನ ರಘುನಾಥ್ ರಾವ್ನ ಇಳಿಸ್ಬಿಟ್ಟು ಸವೈನ ಈಗ ಪೇಶ್ವಾಶಿಪ್ ಕೊಡ್ತಾರೆ. ನೋಡಪ್ಪ ಸವೈ, ನೀನೇ ಈಗ ರಘುನಾಥ್ ರಾವ್ ಇಲ್ಲ, ನೀನೇ ಆಗಬೇಕು ಅಂದ್ಬಿಟ್ಟು ಆ ಚಿಕ್ಕ ಮಗುನೇ ಅವರು ಪೇಶ್ವಾ ಮಾಡ್ತಾರೆ. ಸೊ ರಘುನಾಥ್ ರಾವ್ಗೆ ಈಗ ಭಾರಾಬಾಯಿ ಸಪೋರ್ಟ್ ಇದೆ, ಸವೈಗೆ ನನಗೆ ಯಾರು ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ಅವನಿಗೆ ಹುಡುಕ್ತಾ ಇರ್ತಾನೆ ಇಂಗ್ಲೀಷ್ ಅವ್ರನ್ನ, ಎಲ್ಲಿದ್ದಾರೆ ಅಂದ್ಬಿಟ್ಟು. ಆಗ ಅವನೇನು ಮಾಡ್ತಾನೆ, ಎಲ್ಲೋ ಇಲ್ಲಿತ್ತು ಪೇಶ್ವಾಶಿಪ್, ಇಲ್ಲಿತ್ತು ಅಂತಂದರೆ ಇಲ್ಲಿಂದ ಬಂದು ಬಾಂಬೆಗೆ ಬರ್ತಾನೆ, ನೋಡೋಣ ಬನ್ನಿ ಏನು ಅಂತ. ಸೊ ರಘುನಾಥ್ ರಾವ್ ಅನ್ವಿಲ್ಲಿಂಗ್ ಟು ಗಿವ್ ಅಪ್ ಹಿಸ್ ಪೊಸಿಷನ್, ಅವ್ನಿಗೆ ಇಷ್ಟ ಇರಲ್ಲ ಕೊಡಬೇಕು ಅಂತ. ಸೊ ಹೀ ಸಾಟ್ ಅಪ್ ಅ ಹೆಲ್ಪ್ ಫ್ರಮ್ ಇಂಗ್ಲೀಷ್ ಆ್ಯಂಡ್ ಸೈನ್ಡ್ ಎ ಟ್ರಿಟಿ ಆಫ್ ಸೂರತ್ ಇನ್ 1775. ಈಗ ಅವ್ನು ಪೇಶ್ವಾಶಿಪ್ ಹೊರಟೋಯ್ತು, ಬರ್ತಾನೆ ಬಾಂಬೆಗೆ. ಅಣ್ಣ ಈ ಥರ ಹೋಗ್ಬಿಟ್ಟಿದೆ ನಂದು ಪೇಶ್ವಾಶಿಪ್ಪು, ಟ್ರಿಟಿ ಎಲ್ಲಿದೆ ಹೇಳಿ, ಸೈನ್ ಮಾಡ್ತೀನಿ ಅಂದ್ಬಿಟ್ಟು ಟ್ರಿಟಿ ಆಫ್ ಸೂರತ್ ಮಾಡ್ಕೊಳ್ತಾನೆ. ಟ್ರಿಟಿ ಆಫ್ ಸೂರತ್ ಏನು, ಯಾಕೆ ಟ್ರಿಟಿ ಆಫ್ ಸೂರತ್ ಮಾಡ್ಕೊಂಡು ಹೇಳಿ, ಅವನಿಗೆ ಪೇಶ್ವಾಶಿಪ್ಪು ಭಾರಾಬಾಯಿಂದ ಕಳ್ಕೊಂಡಿರ್ತಾನೆ, ಸವೈನ ಮಾಡಿರ್ತಾರೆ. ಸೊ ಆ ಪೇಶ್ವಾಶಿಪ್ಪು ವಾಪಸ್ ತಗೋಬೇಕು ಅಂತ ಅವನು ಟ್ರಿಟಿ ಆಫ್ ಸೂರತ್ ಮಾಡ್ಕೊಳ್ತಾನೆ. ಇದು ಮೊದಲನೇ ಟ್ರಿಟಿ ಅವ್ನು ಮಾಡ್ಕೊಳ್ಳೋದು ಇಂಗ್ಲೀಷ್ ಜೊತೆಗೆ. ಯಾರು? ರಘುನಾಥ್ ರಾವು 1775 ಟ್ರಿಟಿ ಆಫ್ ಸೂರತ್ ಮಾಡ್ಕೊಳ್ತಾನೆ. ಈ ಟ್ರಿಟಿ ಪ್ರಕಾರ ರಘುನಾಥ್ ರಾವು ವಾಸ್ ರೆಡಿ ಟು ಗಿವ್ ಅ ಸೀಟ್ ಫಾರ್ ಟೆರಿಟರಿ ಆಫ್ ಬಸಿನ್ ಮತ್ತು ಸಾಲ್ಸೆಟ್ಟು. ಈ ಟೆರಿಟರಿ ಆಫ್ ಬಸಿನ್ ಮತ್ತು ಸಾಲ್ಸೆಟ್ ಅನ್ನೋ ಪ್ಲೇಸು ಟೆರಿಟರಿ ಕೊಡ್ತೀನಿ. ನೆಕ್ಸ್ಟು ಪಾರ್ಟ್ ಆಫ್ ರೆವೆನ್ಯೂ ಫ್ರಮ್ ಸೂರತ್ ಮತ್ತು ಭರೂಚ್ ಡಿಸ್ಟಿಕ್ಕು. ಈ ಡಿಸ್ಟಿಕ್ಕಿಂದ ಬರುವಂತಹ ರೆವೆನ್ಯೂಲಿ ನಿನಗೆ ಅರ್ಧ ಭಾಗದಷ್ಟು ಕೊಡ್ತೀನಿ. ಸೊ ನೀನು ಇನ್ ರಿಟರ್ನ್ ಏನು ಕೊಡಬೇಕು ಅಂದರೆ ನನಗೆ 2,500 ಸೋಲ್ಜರ್ಸ್ ಕೊಡ್ತೀನಿ ಅಂತ ಬ್ರಿಟಿಷರು ಒಪ್ಕೊಳ್ತಾರೆ. ಆಯಿತಾ? ನೋಡಪ್ಪ, ನನಗೆ ಈ ಟೆರಿಟರಿ ಕೊಡಬೇಕು ಮತ್ತು ಈ ಸೂರತ್ ಮತ್ತು ಭರೂಚಿಂದ ಬರೋ ರೆವೆನ್ಯೂಲಿ ನನಗೆ ಅರ್ಧ ಕೊಡಬೇಕು ಅಂತ ಬ್ರಿಟಿಷ್ ಕೇಳ್ತಾರೆ. ಸೊ ಆಯಿತು ಅಂತ ಒಪ್ಕೊಳ್ತಾನೆ. ನೀನು ಇಷ್ಟೆಲ್ಲ ಕೊಟ್ಟರೆ ನಾನು ನಿನಗೆ 2,500 ಸೋಲ್ಜರ್ಸ್ ಕೊಡ್ತೀನಿ ಅಂತ. ಸೊ ಬ್ರಿಟಿಷ್ನಂಗೆ ಅಂದಮೇಲೆ ರಘುನಾಥ್ ರಾವ್ ರೆಡಿ ಆಗಿದ್ದಾನೆ ಈಗ ವಾರ್ಗೆ. ವರ್ಸಸ್ ಯಾರು? ರಘುನಾಥ್ ರಾವ್ ಬ್ರಿಟಿಷ್ ವರ್ಸಸ್ ಮರಾಠ ಅಂದರೆ ನಾನಾ ಫಡ್ನವೀಸ್ ಭಾರಾಬಾಯಿ ಇರ್ತಾರಲ್ಲ
ಅವ್ರು ನಾನಾ ಫಡ್ನವೀಸ್ ಅಲ್ಲೂ ಲೀಡ್ ಮಾಡ್ತಿರೋದು ಅವರು ವರ್ಸಸ್ ಮಾಡ್ತಾನೆ. ಸೊ ರಘುನಾಥ್ ರಾವ್ಗೆ ಇಲ್ಲಿ ಅರ್ಥ ಆಗಿರಲ್ಲ ಏನಂತ, ಮರಾಠ ಕಿಂಗ್ಡಮ್ ತುಂಬ ದೊಡ್ಡದು, ಸೋಲ್ಜರ್ಸ್ ತುಂಬ ಜನ ಇದ್ದಾರೆ, 2,500 ಜನ ಏನೇನಕ್ಕೂ ಆಗಲ್ಲ ಅಂತ. ಬಟ್ ಆದರೂ ಒಂದು ಟ್ರೈ ಮಾಡ್ತಾನೆ, ಆಯಿತು ಇರಲಿ ನೋಡೋಣ ಅಂತ. ಸೊ ಇಲ್ಲಿಗೆ ಇದು ಮೊದಲನೇದು ಟ್ರೀಟಿ ಆಫ್ ಸೂರತ್ ಮಾಡ್ಕೊಳ್ತಾನೆ ಯಾರು, ರಘುನಾಥ್ ರಾವ್. ಸೊ ನೆಕ್ಸ್ಟು, ಟ್ರೀಟಿ ಆಫ್ ಸೂರತ್ ವಾಸ್ ಸ್ಟ್ರಾಂಗ್ಲಿ ಕಂಡೆಮ್ಡ್ ಬೈ ಬ್ರಿಟಿಷ್ ಕಲ್ಕತ್ತಾ ಕೌನ್ಸಿಲ್. ಈಗ ನೀವು ಮ್ಯಾಪ್ ನೋಡಬೇಕು, ಹಂಗೆ ಮ್ಯಾಪ್ ಬರಿತೀನಿ ಇನ್ನೊಂದ್ಸತಿ. ಈಗ ಬಾಂಬೆ ಇಲ್ಲಿ ಟ್ರೀಟಿ ಮಾಡ್ಕೊಳ್ತಾರೆ, ಕಲ್ಕತ್ತಾ ಇಲ್ಲಿದೆ ಅಲ್ವಾ, ಕೋಲ್ಕತ್ತಾ, ಈಗಿರೋ ಕಲ್ಕತ್ತಾ ಅಂದರೆ ಬೆಂಗಾಲ್ನ ಒಂದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ, ಆಯಿತಾ. ಬೆಂಗಾಲ್ ಪ್ರೆಸಿಡೆನ್ಸಿ ಒಂಥರ ಕ್ಯಾಪಿಟಲ್ ಸಿಟಿ ಅದು ಕೋಲ್ಕತ್ತಾ. ಈ ಕೋಲ್ಕತ್ತಾದಲ್ಲಿದ್ದಂತಹ ಯಾರು ಇರ್ತಾರೆ, ರಾಬರ್ಟ್ ಕ್ಲೈವ್ ಇವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಏನು ಗುರು ಇವನು ಈ ಥರ ಮಾಡ್ಕೊಂಡವನ, ಟ್ರೀಟಿ ಆಫ್ ಸೂರತ್ತು ಬರೀ 2 ಟೆರಿಟರಿ ಮತ್ತು ಪಾರ್ಟ್ ಆಫ್ ರೆವೆನ್ಯೂಗೆ ಅವನು 2,500 ಜನ ಟ್ರೂಪ್ಸ್ನ ಕಳಿಸ್ತಾನೆ. ಸೊ ಇದೆಲ್ಲ ಇಷ್ಟು ಬೇಡ, ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಾರ್ದು ಮರಾಠ ಅವ್ರನ್ನ ಅನ್ನೋ ರೀತಿ ಇವನು ಹೇಳಿ ಕಂಡೆಮ್ ಮಾಡ್ತಾನೆ. ಕಂಡೆಮ್ ಅಂತಂದರೆ ಶ್ಲಾಘನೀಯ ವ್ಯಕ್ತಪಡಿಸ್ತಾನೆ, ಇದೆಲ್ಲ ತಪ್ಪು ಮಾಡೋದು ಬೇಡ ಅಂತ. ಸೊ ನೋಡ್ಬೋದು, ಈ ವಾಸ್ ಸ್ಟ್ರಾಂಗ್ಲಿ ಕಂಡೆಮ್ಡ್ ಬೈ ಬ್ರಿಟಿಷ್ ಕಲ್ಕತ್ತಾ ಕೌನ್ಸಿಲ್. ನೆಕ್ಸ್ಟು ದ ಗವರ್ನರ್ ಜನರಲ್ ವಾರನ್ ಹ್ಯಾಸ್ಟಿಂಗ್ಸ್ ಆ್ಯಂಡ್ ಕರ್ನಲ್ ಅಪ್ಟೌನ್, ಸಾರಿ ಅಲ್ಲಿ ರಾಬರ್ಟ್ ಕ್ಲೈವ್ ಅಂತ ಹೇಳಿದೆ. ರಾಬರ್ಟ್ ಕ್ಲೈವ್ ಮುಗಿಸಾದ್ಮೇಲೆ ಅವನು ಫಾರಿನ್ಗೆ ಕಳಿಸ್ತಾರೆ ಅವನ್ನ ವಾಪಸ್. ಅವನು ನೋಡಪ್ಪ ಇನ್ನು ಬೆಂಗಾಲ್ನ ಕೊಟ್ಟಿದ್ಯಾ ಅಂದ್ಬಿಟ್ಟು ಅವನಿಗೆ ಒಳ್ಳೆ ಪ್ರೈಸ್ ಎಲ್ಲ ಕೊಟ್ಟು ಅವನ್ನ ಟ್ರಿಪ್ಗೆ ಏನೋ ಕಳಿಸ್ತಾರೆ, ಅವನ್ನ ಸುತ್ತಾಡ್ಕೊಬೋಗು ನಿಮ್ಮ ಊರು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ವಾಪಸ್ ಅವನ್ನ ಊರಿಗೆ ಕಳಿಸ್ತಾರೆ. ನೆಕ್ಸ್ಟ್ ಅವನು ವಾರನ್ ಹ್ಯಾಸ್ಟಿಂಗ್ ಅಲ್ಲಿ ಕೂರಿಸಿರ್ತಾರೆ, ಆಯಿತಾ. ವಾರನ್ ಹ್ಯಾಸ್ಟಿಂಗ್ ಸೆಂಟ್ ಕರ್ನಲ್ ಅಪ್ಟೌನ್ ಟು ಪುಣೆ ಇನ್ ಆರ್ಡರ್ ಟು ನಲ್ಲಿಫೈ ದ ಟ್ರೀಟಿ ಆಫ್ ಸೂರತ್. ಈ ವಾರನ್ ಹ್ಯಾಸ್ಟಿಂಗ್ ಕೂರಿಸಿರ್ತಾನೆ, ಅವ್ನಿಗೆ ಇಷ್ಟ ಆಗಲ್ಲ. ಟ್ರೀಟಿ ಆಫ್ ಸೂರತ್ ನೋಡಪ್ಪ ಸರಿ ಇಲ್ಲ, ಇದು ನೀನು ತಂದಿರೋದು ಟ್ರೀಟೀಸಲ್ಲಿರೋ ಒಂದಷ್ಟು ಇದಿರೋದು ನನಗೆ ಇಷ್ಟ ಆಗ್ತಾಯಿಲ್ಲ, ತಪ್ಪು ಇದು, ಇದನ್ನು ನಲ್ಲಿಫೈ ಮಾಡು ಅಂದ್ಬಿಟ್ಟು ಕರ್ನಲ್ ಅಪ್ಟೌನ್ನ ಕಳಿಸ್ತಾನೆ, ಆಯಿತಾ. ದಸ್ ದ ಟ್ರೀಟಿ ಆಫ್ ಪುರಂದರ್ ವಾಸ್ ಸೈನ್ ಬಿಟ್ವೀನ್ ಬ್ರಿಟಿಷ್ ಕಲ್ಕತ್ತಾ ಆ್ಯಂಡ್ ನಾನಾ ಫಡ್ನವೀಸ್ ಇನ್ ಮಾರ್ಚ್ 1776. ಈಗ ನೀವು ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ಈಗ ಟ್ರೀಟಿ ಆಫ್ ಸೂರತ್ ನಡೆದಿದ್ದು ರಘುನಾಥ್ ರಾವ್ ಮತ್ತು ಬ್ರಿಟಿಷ್ ಜೊತೆಗೆ, ಯಾವುದು ಬಾಂಬೆ ಬ್ರಿಟಿಷ್ ಜೊತೆಗೆ. ಬಟ್ ಇಲ್ಲಿ ಅಪ್ಟೌನ್ ಬಂದು ಏನು ಮಾಡ್ತಾನೆ ಅಂದರೆ ಪೂನೆಗೆ ಹೋಗ್ತಾನೆ, ಡೈರೆಕ್ಟಾಗಿ ನಾನಾ ಫಡ್ನವೀಸ್ ಮೀಟ್ ಮಾಡ್ತಾನೆ. ನಾನಾ ಫಡ್ನವೀಸ್ ಮೀಟ್ ಮಾಡಿ, ನೋಡಪ್ಪ ನಿಮ್ಮ ರಘುನಾಥ್ ರಾವ್ ಬಂದು ನಮ್ಮ ಹತ್ರ ಟ್ರೀಟಿ ಆಫ್ ಸೂರತ್ ಅಂತ ಮಾಡ್ಕೊಂಡಿದ್ದಾನೆ, ಸೊ ಇದರಿಂದ ನಿಮಗೂ ಇದಾಗುತ್ತೆ ನಮಗೂ ಇದಾಗುತ್ತೆ, ಸೊ ಇವೆಲ್ಲ ಸರಿ ಬರಲ್ಲ ಅನಿಸುತ್ತೆ. ಈಗ ನಾವಿಬ್ಬರು ಟ್ರೀಟಿ ಮಾಡ್ಕೊಳ್ಳೋಣ, ಈಗ ನೀನು ಈ ಟ್ರೀಟಿ ಸೈನ್ ಮಾಡಲಿಲ್ಲ ಅಂತಂದರೆ ನಾವು ರಘುನಾಥ್ ರಾವ್ನ ಸಪೋರ್ಟ್ ಮಾಡಿ ನಿಮ್ಮ ಮೇಲೆ ಯುದ್ಧ ಸಾರಬೇಕಾಗುತ್ತೆ ಅಂದ್ಬಿಟ್ಟು ವಾರ್ನ್ ಮಾಡ್ತಾನೆ. ಸೊ ನಾನಾ ಫಡ್ನವೀಸ್ ಯಾಕೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು, ಆಯಿತು ನಡಿಯಪ್ಪ ಯಾವುದಪ್ಪ ಟ್ರೀಟಿ ಅಂದಾಗ ಟ್ರೀಟಿ ಆಫ್ ಪುರಂದರ್ ಅಂತ ಮಾಡ್ಕೊಳ್ತಾರೆ. ಈ ಟ್ರೀಟಿ ಆಫ್ ಪುರಂದರ್ ಪ್ರಕಾರ ರಘುನಾಥ್ ಸವೈನ ಅವರು ಪೇಶ್ವಾ ಅಂತ ಬ್ರಿಟಿಷ್ ಅವರು ಒಪ್ಕೊಳ್ತಾರೆ. ಜೊತೆಗೆ ನೋಡಿ, ಬ್ರಿಟಿಷ್ ರೆಕಗ್ನೈಸ್ ಸವೈ ಎಸ್ ಎ ನ್ಯೂ ಪೇಶ್ವಾ. ಪೆನ್ಷನ್ ವಾಸ್ ಪ್ರಾಮಿಸ್ ಟು ರಘುನಾಥ್ ರಾವ್ ಫ್ರಮ್ ಪೇಶ್ವಾ ಗೌರ್ಮೆಂಟ್ ಆ್ಯಂಡ್ ವಿತ್ಡ್ರಾ ಸಪೋರ್ಟ್ ಆಫ್ ರಘುನಾಥ್ ರಾವ್. ನೀವೇನು ಮಾಡಬೇಕು ಅಂತಂದರೆ, ನಾನಾ ಫಡ್ನವೀಸ್ ಹೇಳ್ರಪ್ಪ, ನಮಗೆ ನೀವು ನಿಮ್ಮ ಸವಾಯಿಯವರು ಪೇಶ್ವಾ ಅಂತ ನಾವು ಒಪ್ಕೊಳ್ತೀವಿ, ಜೊತೆಗೆ ರಘುನಾಥ್ ರಾವ್ ಅವ್ರಿಗೆ ನೀವು ಪೆನ್ಷನ್ ಕೊಡಬೇಕು. ಇಲ್ಲಿ ಪೆನ್ಷನ್ ಇದೆ, ನಿಮ್ಮ ಗೌರ್ಮೆಂಟಿಂದನೇ ಪೆನ್ಷನ್, ಪೇಶ್ವಾ ಗೌರ್ಮೆಂಟಿಂದ ನಿಮಗೆ ಪೇಶ್ವಾ ಗೌರ್ಮೆಂಟಿಂದನೇ ನೀವು ರಘುನಾಥ್ ರಾವ್ಗೆ ಇದು ಕೊಡಬೇಕು, ಪೆನ್ಷನ್ ಕೊಡಬೇಕು. ಪೇಶ್ವಾ ಗೌರ್ಮೆಂಟಿಂದ ಪೆನ್ಷನ್ ಕೊಡಬೇಕು. ಜೊತೆಗೆ ನೀವು ಅದನ್ನು ಪೆನ್ಷನ್ ಕೊಟ್ಟು ನೀವು ಅವನ್ನು ಕೆಳಗಡೆ ಇಳಿಸಿದ್ರೆ ನಾವು ರಘುನಾಥ್ ರಾವ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತೀವಿ. ಜೊತೆಗೆ ಸ್ಯಾಲ್ಸೆಟ್ ಅನ್ನೋ ಒಂದು ಪ್ಲೇಸನ್ನು ನೀವು ನಮಗೆ ಕೊಟ್ಬಿಡಬೇಕು. ಸೊ ಇದು ಟ್ರೀಟಿ ಆಫ್ ಪುರಂದರ್ ಆಗಿರುತ್ತೆ. ಇದ್ರ ಜೊತೆಗೆ ಏನು ಹೇಳಿರ್ತಾನೆ ಅಂತಂದರೆ, ಈ ಅಪ್ಟೌನ್ ಏನು ಹೇಳಿರ್ತಾನೆ ಅಂದರೆ, ನೀವು ನಮ್ಮ ಬ್ರಿಟಿಷ್ ಬಿಟ್ಟು, ಇದೊಂಥರ ಮಾತಲಾಗಿರುತ್ತೆ, ಸೈನ್ ಮಾಡಿರಲ್ಲ ನೋಡಪ್ಪ, ಈ ಟ್ರೀಟಿ ಆಫ್ ಪುರಂದರ್ ಈ ಮೂರಿದೆ, ಜೊತೆಗೆ ನೀವೇನು ಮಾಡಬೇಕು ಅಂದರೆ ಫ್ರೆಂಚ್ ಅಥವಾ ಬೇರೆ ಯುರೋಪಿಯನ್ ಕಂಟ್ರೀಸ್ಗೆ ನೀವು ಸಪೋರ್ಟ್ ಮಾಡಬಾರ್ದು ಅಂತ ಅವರೊಂದು ಇದು ಮಾಡ್ಕೊಳ್ತಾರೆ. ಅಂದರೆ ಬರೀ ಮಾತಲ್ಲಾಗಿರುತ್ತೆ ಅದು, ಸರಿನಾ. ಪೇಪರ್ಲಾಗಿದ್ದರೆ ಸರಿ ಆಗ್ತಿತ್ತು, ಅದು ಮಾತಿನಲ್ಲಾಗಿರುತ್ತೆ. ಸೊ ಇವರು ನಾನಾ ಫಡ್ನವೀಸ್ ಒಪ್ಕೊಳ್ತಾರೆ, ಆಯಿತು ಬಿಡಪ್ಪ, ಫ್ರೆಂಚ್ ಅವ್ರಿಗೆ ಯಾರಿಗೂ ಹೆಲ್ಪ್ ಮಾಡಲ್ಲ ಅಂತ. ಸೊ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ. ಈಗ ದ ಬಾಂಬೆ ಗೌರ್ಮೆಂಟ್ ರಿಜೆಕ್ಟೆಡ್ ಟ್ರೀಟಿ ಆಫ್ ಪುರಂದರ್ ಆ್ಯಂಡ್ ಗೇವ್ ಅ ರೆಫ್ಯೂಜಿ ಟು ರಘುನಾಥ್ ರಾವ್. ಇನ್ 1777 ನಾನಾ ಫಡ್ನವೀಸ್ ವೈಲೇಟೆಡ್ ಟ್ರೀಟಿ ವಿತ್ ಕಲ್ಕತ್ತಾ ಕೌನ್ಸಿಲ್ ಬೈ ಗ್ರಾಂಟಿಂಗ್ ಎ ಪೋರ್ಟ್ ಟು ಫ್ರೆಂಚ್ ಆನ್ ವೆಸ್ಟ್ ಕೋಸ್ಟ್. ಈಗ ಟ್ರೀಟಿ ಆಫ್ ಪುರಂದರ್ ಮಾಡ್ಕೊಂಡಾದ್ಮೇಲೆ ಬಾಂಬೆ ಬ್ರಿಟಿಷ್ ಏನು ಮಾಡಬೇಕು, ಮುಚ್ಕ ಇರ್ಬೇಕು ತಾನೆ. ಇವನೇನು ಮಾಡ್ತಾನೆ, ನೀನು ಯಾರು ಕೇಳೋಕ್ಕೆ, ಯಾರು ಕಲ್ಕತ್ತಾಗೆ ಹೇಳ್ತಾರದು, ನೀವು ಯಾರಪ್ಪ ಕೇಳೋಕ್ಕೆ, ನಮ್ಮದು ಬಾಂಬೆ, ನಿಮ್ಮದು ಕಲ್ಕತ್ತಾ ಅಂದರೆ ಬೆಂಗಾಲು, ನಿಮಗೂ ನಮಗೂ ಏನಿಲ್ಲ, ನಾನು ಮಾಡಿದ್ದೆ ರೂಲ್ಸ್ ಅಂದ್ಬಿಟ್ಟು ಇವನೇನು ಮಾಡ್ತಾನೆ, ಯಾರು ಬಾಂಬೆ ಏನು ಮಾಡ್ತಾನೆ, ಮ್ಯಾಪ್ ನೋಡಿ ಇನ್ನೊಂದ್ಸತಿ ಬರೀತೀನಿ ಮ್ಯಾಪು. ಈ ಮ್ಯಾಪ್ ನೋಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ನೋಡಪ್ಪ ನಿಮಗೆ ಅರ್ಥ ಆಗುತ್ತೆ.
ಈ ಆ್ಯಕ್ಚುಲಿ ಕಲ್ಕತ್ತಾ ನಮಗೆ ಹೆಡ್ ಆಗಿರುತ್ತೆ. ಇದು ಮತ್ತು ಮದ್ರಾಸು ಚೈಲ್ಡ್ಗಳು. ಅದು ಬಾಂಬೆ ಮತ್ತು ಮದ್ರಾಸ್ 2 ಚೈಲ್ಡ್ಗಳು. ಇದು ಒಂಥರ ಗಾಡ್ ಫಾದರ್ ಬೆಂಗಾಲು. ಕಲ್ಕತ್ತಾ ಕೌನ್ಸಿಲ್ ಅಂದರೆ ತುಂಬ ಒಂದು ದೊಡ್ಡ ಕೌನ್ಸಿಲ್ ಅದು, ಇದು ಕಂಪೇರ್ ಮಾಡಿದ್ರೆ. ಸೊ ಬಾಂಬೆ ಏನು ಮಾಡುತ್ತೆ, ನಾನೇ ನಿನ್ನ ಮಾತು ಕೇಳಬೇಕು ಅಂದ್ಬಿಟ್ಟು ರಘುನಾಥ್ ರಾವ್ಗೆ ಟ್ರೂಪ್ಸ್ ಕೊಡುತ್ತೆ ಅಟ್ಯಾಕ್ ಮಾಡೋದಕ್ಕೆ. ಸೊ ಇವರು ವೈಲೇಟ್ ಮಾಡ್ದಂಗೆ ಆಯ್ತಲ್ಲ, ಬ್ರಿಟಿಷ್ ಅವರು ವೈಲೇಟ್ ಮಾಡ್ದಂಗೆ ಆಯಿತು. ಸೊ ರಘುನಾಥ್ ರಾವ್ ಏನು ಮಾಡ್ತಾನೆ, ನಾನಾ ಫಡ್ನವೀಸ್ ಏನು ಮಾಡ್ತಾನೆ, ಅಲ್ಲ ಕಣ್ರಿ, ಟ್ರೆಟಿ ಆಫ್ ಪುರಂದರ್ ಮಾಡಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ, ಅವನಿಗೆ ರಘುನಾಥ್ ರಾವ್ಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ ಹೇಳಿನೂ ಕೂಡ ನೀವು ಸಪೋರ್ಟ್ ಮಾಡ್ತಾಯಿದ್ದೀರ ರಘುನಾಥ್ ರಾವ್ಗೆ, ಮಾಡ್ತೀನಿ ರೀ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ವೆಸ್ಟ್ ಕೋಸ್ಟಲ್ಲಿ ಎಲ್ಲೋ ಈ ಜಾಗದಲ್ಲಿ ಫ್ರೆಂಚ್ ಅವ್ರಿಗೆ ಪೋರ್ಟ್ನ ಕೊಡ್ತಾನೆ. ಸೊ ಈಗಾಗಲೇ ಬಾಂಬೆ ಇದೆ, ಪಕ್ಕದಲ್ಲಿ ಫ್ರೆಂಚ್ ಇದೆ. ಸೊ ಇವರಿಬ್ರಿಗೂ ಇನ್ನೂ ಬಿಸಿ ತುಂಬ ಜಾಸ್ತಿ ಆಗುತ್ತೆ ನಾವು ಒಂದು ಇದರಿಂದ ಅವನೇನು ಮಾಡ್ತಾನೆ, ನಾನಾ ಫಡ್ನವೀಸ್ ಫ್ರೆಂಚ್ ಅವ್ರಿಗೆ ಒಂದು ಪೋರ್ಟ್ ಕೊಟ್ಬಿಡ್ತಾನೆ. ಯಾಕಂದರೆ ಅವ್ರ ಜೊತೆ ಫ್ರೆಂಚ್ ಅವ್ರ ಜೊತೆ ಟ್ರೇಡ್ ಮಾಡೋಣ, ಇವರು ಬ್ರಿಟಿಷ್ ನನ್ನ ಮಕ್ಕಳು ಸರಿಯಿಲ್ಲ ಇವರು ಅಂದ್ಬಿಟ್ಟು ಫ್ರೆಂಚ್ ಅವ್ರಿಗೆ ಒಂದು ಪೋರ್ಟ್ ಕೊಟ್ಟು ಇಲ್ಲಿಂದ ಅವರೇನೋ ಟ್ರೇಡ್ ಗಿಡ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಫ್ರೆಂಚ್ ಪೋರ್ಟ್ನ ಕೊಡ್ತಾನೆ, ಫ್ರೆಂಚ್ಗೆ ಪೋರ್ಟ್ ಕೊಡ್ತಾನೆ ವೆಸ್ಟ್ ಕೋಸ್ಟಲ್ಲಿ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಾಂಬೆ ಗೌರ್ಮೆಂಟ್ ರಿಜೆಕ್ಟ್ ಮಾಡಿದೆ ಟ್ರೀಟಿ ಆಫ್ ಪುರಂದರ್ ಆ್ಯಂಡ್ ಗೇವ್ ಅ ರೆಫ್ಯೂಜಿ ಟು ರಘುನಾಥ್. ನೆಕ್ಸ್ಟ್ ಇನ್ 77 ನಾನಾ ಫಡ್ನವೀಸ್ ವೈಲೇಟ್ ದ ಟ್ರೀಟಿ. ಅವ್ನು ಟ್ರೀಟಿ ವೈಲೇಟ್ ಮಾಡಿ ಕಲ್ಕತ್ತಾ ಕೌನ್ಸಿಲ್ ಯಾವುದು ಟ್ರೀಟಿ ಆಫ್ ಪುರಂದರ್ನ ವೈಲೇಟ್ ಮಾಡಿ ಅವನು ಫ್ರೆಂಚ್ ಅವ್ರಿಗೆ ಒಂದು ಪೋರ್ಟ್ ಕೊಡ್ತಾನೆ ನೋಡಿ, ಪೋರ್ಟ್ ಟು ಫ್ರೆಂಚ್ ಇನ್ ವೆಸ್ಟ್ ಕೋಸ್ಟ್. ಅಲ್ಲಿಗೆ ಕಲ್ಕತ್ತಾ ಕೌನ್ಸಿಲ್ಗೆ ಅಲ್ಲ ಇವನು ಈ ಥರ ಟ್ರೀಟಿ ಆಫ್ ಪುರಂದರಲ್ಲಿ ಹೆಲ್ಪ್ ಮಾಡಲ್ಲ ಅಂದರೂ ಕೂಡ ಹೆಲ್ಪ್ ಮಾಡ್ಬಿಟ್ನಲ್ಲ, ನಾವೇನೋ ಮಿಸ್ಸಾಗಿ ಕಳಿಸ್ಬಿಟ್ವಿ, ಬಾಂಬೆದವ್ರು ಕಳಿಸ್ಬಿಟ್ರು ಅಂದ್ಬಿಟ್ಟು ಇವನು ನಮ್ಮ ಟ್ರೀಟಿ ಆಫ್ ಪುರಂದರ್ನೇ ಇದು ಮಾಡ್ಬಿಟ್ನಲ್ಲ. ಸೊ ಈಗ ಏನಾಗ್ತದೆ, ಕಲ್ಕತ್ತಾ ಕೌನ್ಸಿಲ್ಗೂ ತುಂಬ ಬೇಜಾರಾಗುತ್ತೆ, ಇವನು ಈ ಥರ ಮಾಡ್ಬಿಟ್ರಲ್ಲ ಅಂತ. ಆ್ಯಕ್ಚುಲಿ ತಪ್ಪಿದ್ದಿದ್ದೆ ಬ್ರಿಟಿಷ್ ಅವ್ರದ್ದು ಅಲ್ಲ, ಬ್ರಿಟಿಷ್ ಅವರು ರಘುನಾಥ್ ರಾವ್ಗೆ ಸಪೋರ್ಟ್ ಮಾಡದೆ ಹೋಗಿದ್ರೆ ನಾನಾ ಫಡ್ನವೀಸ್ ಅಟ್ಯಾಕ್ ಮಾಡ್ತಾರಿಲ್ಲ, ಕಲ್ಕತ್ತಾ ಕೌನ್ಸಿಲ್ದು ರೂಲ್ಸ್ನ ಮುರಿದು ಫ್ರೆಂಚ್ ಅವ್ರಿಗೆ ಪೋರ್ಟ್ ಕೊಡ್ತಾರಿಲ್ಲ. ಸೊ ತಪ್ಪಿದ್ದಿತ್ತು ಬ್ರಿಟಿಷ್ ಅವ್ರಿಗೆ. ಅದೆಲ್ಲ ಗೊತ್ತಿದ್ರು ಕೂಡ ಕಲ್ಕತ್ತಾ ಕೌನ್ಸಿಲ್ ಏನು ಮಾಡುತ್ತೆ, ಯುದ್ಧ ಸಾರಣೆಯವರು ಸರ್ಬತ್ತಾಲ ಅಂದ್ಬಿಟ್ಟು ಮರಾಠ ವರ್ಸಸ್ ಬ್ರಿಟಿಷ್. ಯಾರು ಬ್ರಿಟಿಷ್ ಅಂದರೆ ಬಾಂಬೆ, ಔಟ್ಸ್ಕರ್ಟ್ ಆಫ್ ಪುಣೆ. ಯಾರು ಕಮಾಂಡೆಡ್ ಬೈ ಮಹಾಜಿ ಸಿಂಧಿಯಾ ಕಮಾಂಡರ್ ಆಗಿರ್ತಾರೆ. ಅವರು ಹ್ಯೂಜ್ ಆರ್ಮಿ ಎತ್ಕೋಗಿ ಡೈರೆಕ್ಟ್ ಬಾಂಬೆ, ಈಗ ಕಲ್ಕತ್ತವ್ರು ಇನ್ನೂ ಬಂದಿರಲ್ಲ, ಈಗ ರಘುನಾಥ್ ರಾವ್ ಈ ಕಡೆ ಕಳಿಸ್ತಾನೆ, ಈ ಕಡೆಯಿಂದ ಯಾರು ಮಹಾಜಿ ಸಿಂಧಿಯಾ ಬಂದು ಅಟ್ಯಾಕ್ ಮಾಡಿ ಪುಣೆ, ಇದೆಲ್ಲ ಪುಣೆ ಈ ಸೈಡನ್ನು ಬರುತ್ತೆ, ಈ ಜಾಗದಲ್ಲಿ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಬ್ರಿಟಿಷ್ ಆರ್ಮಿನೇ ಹೊಡೆದು ಉರುಳಿಸ್ತಾನೆ ನೋಡಿ. ಕಮಾಂಡೆಡ್ ಬೈ ಮಹಾಜಿ ಸಿಂಧಿಯಾ ಹ್ಯೂಜ್ ಆರ್ಮಿ, ಮರಾಠ ಡಿಫೀಟ್ಸ್ ದ ಬ್ರಿಟಿಷ್ ಅಟ್ ವಾಡಗಾನ್ ಆ್ಯಂಡ್ ಫೋರ್ಸ್ ಟು ಸೈನ್ ಟ್ರೀಟಿ ಆಫ್ ವಾಡಗಾನ್. ಈ ಒಂದು ವಾಡಗಾನ್ ಅನ್ನೋ ಪ್ಲೇಸಲ್ಲಿ ಮರಾಠ ಏನು ಮಾಡ್ತದೆ, ಬಾಂಬೆ ಬ್ರಿಟಿಷ್ ಕಲ್ಕತ್ತಾಲ ಬಾಂಬೆ ಬ್ರಿಟಿಷ್ನ ಹೊಡೆದು ಉರುಳಿಸ್ತದೆ. ಇವಾಗ 1779 ಏನು ಕೊಡ್ತೀನಿ, ಹೊಡೆದು ಉರುಳಿಸಿ ಟ್ರೀಟಿ ಆಫ್ ವಾಡಗಾನ್ನ ಫೋರ್ಸ್ಫುಲ್ಲಾಗಿ ಸೈನ್ ಮಾಡಿಕೊಡುತ್ತೆ. ಆ ಟ್ರೀಟಿ ಪ್ರಕಾರ by which British had to surrender all the territories acquired by English in 1775 ಯಾವ ಟೆರಿಟರೀಸು ಬೇರೆ ಯಾವುದು, ಎಕ್ಸಾಂಪಲ್ ನೀವು ಹೈದರಾಬಾದ್ ಆಗಿರ್ಬೋದು, ಮೈಸೂರಿಂದ ಆಗಿರ್ಬೋದು, ಇದನ್ನೆಲ್ಲ ಇಷ್ಟು ದಿವಸ ಏನೇನು ಟೆರಿಟರೀಸ್ನ ನೀವು ಕಬಳಿಸಿದ್ರೆ ಅದನ್ನು ನಮಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಟ್ರೀಟಿ ಆಫ್ ವಾಡಗಾನ್ನ ಮಾಡಿಕೊಡ್ತದೆ. ಸೊ ವಾರನ್ ಹ್ಯಾಸ್ಟಿಂಗ್ ಇದೆಲ್ಲ ನೋಡ್ತಾ ಇರ್ತಾನೆ. ವಾರನ್ ಹ್ಯಾಸ್ಟಿಂಗು ರಿಜೆಕ್ಟ್ ಮಾಡ್ತಾನೆ ಟ್ರೀಟಿ ಆಫ್ ವಾಡಗಾನ್ನ. ನೋಡಪ್ಪ ಇದೆಲ್ಲ ಟ್ರೀಟಿ ಆಫ್ ವಾಡಗಾನು ತುಂಬ ತಪ್ಪು, ಇದು ನೀವು ಮಾಡ್ತಾರದು ಯಾಕೋ ಸರಿ ಗೊತ್ತಾಯಿಲ್ಲ ಅಂದ್ಬಿಟ್ಟು, ಬಿಕಾಸ್ ದ ಬಾಂಬೆ ಅಫಿಷಿಯಲ್ಸ್ ಹ್ಯಾಡ್ ನೋ ಲೀಗಲ್ ರೈಟ್ ಟು ಸೈನ್ ಇಟ್ ಅಲ್ವಾ. ಈಗ ಇಲ್ಲಿ ಗಾಡ್ ಫಾದರ್ ಕೂತಿದ್ದಾನೆ ಅಂತಂದರೆ ಇವರು ಸೈನ್ ಹಾಕಬೇಕು. ಆ್ಯಕ್ಚುಲಿ ಏನೇ ಒಂದು ಟ್ರೀಟಿ ಆಗಬೇಕು ಅಂದ್ರೆ ಇವ್ರು ಸೈನ್ ಹಾಕಬೇಕು. ಬಟ್ ಇವನು ಯಾವುದೇ ಕಾರಣಕ್ಕೂ ಇದು ಮತ್ತು ಮದ್ರಾಸ್ ಇದು ಅಷ್ಟು ಪವರ್ಸ್ ಇರಲ್ಲ. ಬಟ್ ಆದರೂ ಕೂಡ ಇವರು ರಘುನಾಥ್ ರಾವ್ಗೆ ರೆಫ್ಯೂಜೀಸ್ ಕೊಟ್ಟಿದ್ದು ತಪ್ಪಲ್ವ, ಟ್ರೂಪ್ಸ್ ಕೊಟ್ಟಿದ್ದು ತಪ್ಪಲ್ವ. ಇಷ್ಟೆಲ್ಲ ಗೊತ್ತಿದ್ರು ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ನಮ್ಮದೇ ಸರಿ, ಇವರೇ ತಪ್ಪು ಮಾಡ್ತಾ ಇರೋದು ಅಂದ್ಕೊಂಡು ನೆಕ್ಸ್ಟ್ ಯಾರು ವಾರನ್ ಹ್ಯಾಸ್ಟಿಂಗು ಅಟ್ಯಾಕ್ ಮಾಡಿಸ್ತಾನೆ. ನೋಡೋಣ ಬನ್ನಿ ಏನು ಅಟ್ಯಾಕು ಅಂತ. ಸೊ ವಾರನ್ ಹ್ಯಾಸ್ಟಿಂಗ್ ರಿಜೆಕ್ಟ್ ದ ಟ್ರೀಟಿ ಆಫ್ ವಾಡಗಾನ್ ಬಿಕಾಸ್ ದ ಬಾಂಬೆ ಅಫಿಷಿಯಲ್ ಹ್ಯಾಸ್ ನೋ ಲೀಗಲ್ ರೈಟ್. ಬಾಂಬೆ ಅಫಿಷಿಯಲ್ಗೆ ಲೀಗಲ್ ರೈಟ್ಸ್ ಇರಲ್ಲ ಟು ಸೈನ್ ಅ ಟ್ರೀಟಿ ಲೈಕ್ ಟ್ರೀಟಿ ಆಫ್ ವಾಡಗಾನ್ ಆ್ಯಂಡ್ ಸೆಂಟ್ ಅ ಲಾರ್ಜ್ ಫೋರ್ಸ್ ಆಫ್ ಸೋಲ್ಜರ್ಸ್ ಅಂಡರ್ ಕರ್ನಲ್ ಗೊಡಾರ್ಡ್ ಅನ್ನೋ ಒಬ್ಬ ಜನರಲ್ ಅಂಡರ್ಲಿ ಒಂದು ಲಾರ್ಜ್ ಆರ್ಮಿನ ಕಳಿಸ್ತಾನೆ. ಯಾರು, ವಾರನ್ ಹ್ಯಾಸ್ಟಿಂಗು. ಅಷ್ಟೆಲ್ಲ ಇತ್ತು ಅಂತಂದರೆ ವಾರನ್ ಹ್ಯಾಸ್ಟಿಂಗ್ಗೆ ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡ್ಬೋದಿತ್ತು. ಸೊ ವಾರನ್ ಹ್ಯಾಸ್ಟಿಂಗ್ ಏನು ಮಾಡ್ತಾನೆ, ಕರ್ನಲ್ ಗೊಡಾರ್ಡ್ ಅನ್ನೋ ಒಬ್ಬರನ್ನ ಜನರಲ್ ಆಗಿ ಮಾಡಿ ಒಂದು ಲಾರ್ಜ್ ಆರ್ಮಿ ಕಳಿಸ್ತಾನೆ. ಸೊ ಡಿಫೀಟೆಡ್ ಮರಾಠಾಸ್ ಇನ್ ಸವರಲ್ ಬ್ಯಾಟರ್ಸ್ ಆ್ಯಂಡ್ ಫೈನಲಿ ಕ್ಯಾಪ್ಚರ್ ಅಹಮದಾಬಾದ್. ಈ ಲಾರ್ಜ್ ಆರ್ಮಿ
ಏನಿದೆ ಮರಾಠ ಟ್ರೂಪ್ಸ್ ಏನಿರುತ್ತೆ ಸೋಲ್ಜರ್ಸ್ನ ಮರಾಠ ಅವ್ರನ್ನ ಹೊಡೆದಾಗ್ತದೆ. ಸುಮಾರು ಜಾಗದಲ್ಲಿ ಹೊಡೆದಾಕಿ ಅಹಮದಾಬಾದ್ ಅನ್ನೋ ಒಂದು ಮರಾಠ ಅವ್ರದ್ದು ಒಂದು ಪ್ಲೇಸ್, ಅದು ಟೆರಿಟರಿ ಆಗಿರ್ತದೆ. ಅಹಮದಾಬಾದ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಯಾವಾಗ 1780. ಸೊ ನೈದರ್ ಸೈಡ್ ಎರಡು ಕಡೆನೂ ಗೆಲ್ಲಲ್ಲ ಆಯಿತಾ. ಮಹಾಜಿ ಸಿಂಧಿಯಾ ಏನು ಮಾಡ್ತಾನೆ, ಎರಡು ಕಡೆನೂ ಗೆಲ್ಲದೆ ಇರೋ ಕಾರಣ ಮಹಾಜಿ ಸಿಂಧಿಯಾ, ಯಾರದು ಮಹಾಜಿ ಸಿಂಧಿಯಾ ಕಮಾಂಡರ್ ಅಂತ ಹೇಳಿದೆ. ಸೊ ಆ ಕಮಾಂಡರ್ ಏನು ಮಾಡ್ತಾನೆ, ಇನ್ವಾಲ್ವ್ ಆಗಿ ಟ್ರಿಟಿ ಆಫ್ ಸಾಲ್ಬೈ ಮಾಡ್ಕೊಳ್ತಾನೆ. ನೋಡಿ, ಟ್ರಿಟಿ ಆಫ್ ಸಾಲ್ಬೈ 1782. ಸೊ ಎರಡು ಕಡೆನೂ ಗೆಲ್ಲಿಲ್ಲ ಅಂತಂದರೆ ಆ್ಯಕ್ಚುಲಿ ಪೀಸ್, ವಿ ಆಪ್ಟೆಡ್ ಟು ಪೀಸ್ ಅಂದ್ಬಿಟ್ಟು ಎರಡು ಕಡೆ ವೈಟ್ ಫ್ಲಾಗ್ ಇದು ಮಾಡಿ ಅವರು ಒಂದು ಟ್ರಿಟಿ ಮಾಡ್ಕೊಳ್ತಾರೆ, ಟ್ರಿಟಿ ಆಫ್ ಸಾಲ್ಬೈ ಅಂತ. ಈ ಟ್ರಿಟಿ ಪ್ರಕಾರ ಮಾಧವರಾವ್ ಟು, ಈಗ ಯಾರು ಸವಾಯಿ ಮಾಧವರಾವ್ ಟು ವಾಸ್ ರೆಕಾಗ್ನೈಸ್ಡ್ ಆಸ್ ಪೇಶ್ವಾ, ಅವ್ರನ್ನ ಪೇಶ್ವಾ ಅಂತ ರೆಕಾಗ್ನೈಸ್ ಮಾಡ್ತದೆ. ನೆಕ್ಸ್ಟು ರಘುನಾಥ್ ರಾವ್ನ ಪೆನ್ಷನ್ ಕೊಟ್ಟು ಕಳಿಸುತ್ತೆ. ಇದು ಆ್ಯಕ್ಚುಲಿ ಟ್ರಿಟಿ ನೋಡಿ, ಈ ಟ್ರಿಟಿ ಏನಿದೆ ಟ್ರಿಟಿ ಆಫ್ ಸಾಲ್ಬೈ, ಇದು ಮೇನ್ ಟ್ರಿಟಿ ಆಗಿರುತ್ತೆ. ಯಾವುದಾದ್ರ ಮಧ್ಯೆ ಅಂತಂದರೆ ಆ್ಯಕ್ಚುಯಲ್ ಬ್ರಿಟಿಷ್ ಅಂದರೆ ಯಾರು, ಕಲ್ಕತ್ತಾ ಕೌನ್ಸಿಲು, ಬೆಂಗಾಲ್ ಪ್ರೆಸಿಡೆನ್ಸಿ ವರ್ಸ್ ಮತ್ತು ಮರಾಠ. ಇದು ಟ್ರಿಟಿ ಆಫ್ ಸಾಲ್ಬೈ ತುಂಬ ಇಂಪಾರ್ಟೆಂಟು. ಟ್ರಿಟಿ ಆಫ್ ವಾಡಗಾನು, ಟ್ರಿಟಿ ಆಫ್ ಪುರಂದರು ಮತ್ತು ಟ್ರಿಟಿ ಆಫ್ ಸೂರತ್ತು, ಇವೆಲ್ಲ ಏನಾಗಿರುತ್ತೆ ಬಾಂಬೆ ಜೊತೆ ಮಾಡ್ಕೊಂಡಿದ್ದಂತಹ ಒಂದು ಟ್ರಿಟಿ ಆಫ್ ಪುರಂದರ್ ಬಂದು ಇದೆ ಕಲ್ಕತ್ತಾ ಕೌನ್ಸಿಲ್ ಜೊತೆಗೂ ಮಾಡ್ಕೊಂಡಿರುತ್ತೆ. ಟ್ರಿಟಿ ಆಫ್ ವಾಡಗಾನ್ ಮತ್ತು ಟ್ರಿಟಿ ಆಫ್ ಸೂರತ್ ಎರಡೂ ಕೂಡ ಬಾಂಬೆ ಕೌನ್ಸಿಲ್ ಆಗಿರುತ್ತೆ. ಸೊ ನೆಕ್ಸ್ಟು ಟ್ರಿಟಿ ಆಫ್ ಸಾಲ್ಬೈ ಪ್ರಕಾರ ಏನಾಗಿರುತ್ತೆ ನೋಡ್ಬೋದು ನೀವು ಇಲ್ಲಿ. ಟ್ರಿಟಿ ಆಫ್ ಸಾಲ್ಬೈ ಪ್ರಕಾರ ಮಾಧವರಾವ್ ಟುನ ಪೇಶ್ವಾ ಅಂತ ಇದು ಮಾಡ್ತಾರೆ. ಬ್ರಿಟಿಷ್ ಪೊಸೆಷನ್ ಆಫ್ ಸ್ಯಾಲ್ಸೆಟ್ ವಾಸ್ ಕನ್ಫರ್ಮ್, ಬ್ರಿಟಿಷ್ಗೂ ಸ್ಯಾಲ್ಸೆಟ್ ಅನ್ನೋ ಒಂದು ಪ್ಲೇಸ್ನ ಕನ್ಫರ್ಮ್ ಆಗಿ ಇಸ್ಕೊಳ್ತಾರೆ. ನೆಕ್ಸ್ಟ್ ಬೋತ್ ಪಾರ್ಟೀಸ್ ಅಗ್ರಿ ಟು ರಿಸ್ಟೋರ್ ದ ಕ್ಯಾಪ್ಚರ್ ಟೆರಿಟರಿ, ಇಬ್ಬರು ಏನು ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ ಒಬ್ರಿಗೊಬ್ರದ್ದು ಏನೇನು ಟೆರಿಟರಿ, ಇವನು ಅವನದು ಟೆರಿಟರಿ ಕಿತ್ಕೊಂಡಿರ್ತಾನೆ, ಇವನ್ ಟೆರಿಟರಿ ಕಿತ್ಕೊಂಡಿದ್ರೆ ಇಬ್ಬರು ವಾಪಸ್ ಮಾಡಬೇಕು. ನೆಕ್ಸ್ಟು ಬಸಿನ್ ವಾಸ್ ರಿಸ್ಟೋರ್ ಟು ಮರಾಠ, ಬಸಿನ್ ಕ್ಯಾಪ್ಚರ್ ಮಾಡಿಬಿಟ್ಟಿರ್ತಾರೆ, ಬಸಿನ್ನ ವಾಪಸ್ ಕೊಡ್ತಾರೆ. ಮರಾಠ ಪ್ರಾಮಿಸ್ ಟು ಹೆಲ್ಪ್ ಬ್ರಿಟಿಷ್ ರಿಕವರ್ ದರ್ ಟೆರಿಟರಿ ಫ್ರಮ್ ಹೈದರ್ ಅಲಿ. ನೀವಿಲ್ಲಿ ಆಂಗ್ಲೋ ಮೈಸೂರು ವಾರ್ ನೀವು ನೋಡಿತ್ತು ಅಂದರೆ ವೀಡಿಯೋದೆಲ್ಲ ನಾನು ಹೇಳಿದ್ದೆ, ಯಾವುದರಲ್ಲಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಏನೋ ಹೇಳಿದೆ ಅನಿಸುತ್ತೆ, ಸೆಕೆಂಡ್ ಅಲ್ಲ ಥರ್ಡ್ ಅಲ್ಲ. ಟ್ರಿಟಿ ಆಫ್ ಸಾಲ್ಬೈಯಿಂದ ಅವರು ಹಿಂದುಳಿತಾರೆ ಅಂತ. ಸೊ ಟ್ರಿಟಿ ಆಫ್ ಸಾಲ್ಬೈಯಿಂದ ಹಿಂದುಳಿತಾರೆ. ಯಾಕೆ ಹಿಂದುಳಿತಾರೆ ಮರಾಠ ಅವರು ಅಂತಂದರೆ ಹಿಂದುಳಿತಾರೆ ಅಂತಂದರೆ ಹೈದರ್ ಅಲಿಯಿಂದ ಹಿಂದುಳಿತಾರೆ. ಅವರೊಂದೇನೋ ಒಂದು ಅಲಯನ್ಸ್ ಏನೋ ಮಾಡ್ಕೊಂಡಿರ್ತಾರೆ, ಹಿಂದುಳಿತಾರೆ, ಬ್ರಿಟಿಷ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಟ್ರಿಟಿ ಆಫ್ ಸಾಲ್ಬೈ. ಆ ಟ್ರಿಟಿ ಪ್ರಕಾರ ನಿಮ್ಮ ಹೈದರ್ ಅಲಿ ಕ್ಯಾಪ್ಚರ್ ಮಾಡಿದಂತಹ ಒಂದಷ್ಟು ನಿಮ್ಮ ಟೆರಿಟರಿಗಳನ್ನ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಜೊತೆಗೆ ನಿಮ್ಮನ್ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅಂದರೆ ಸಬ್ಸಿಡಿಯರಿ ಅಲಯನ್ಸ್ ಥರ ನಿಮ್ಮನ್ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಸೊ ಪೇಶ್ವಾ ಶುಡ್ ನಾಟ್ ಸಪೋರ್ಟ್ ಎನಿ ಅದರ್ ಯುರೋಪಿಯನ್, ಇದರಲ್ಲಿ ಪೇಪರಲ್ಲಿ ಬರೆಸ್ತಾನೆ ಏನಂತ, ಪೇಶ್ವಾ ಶುಡ್ ನಾಟ್ ಸಪೋರ್ಟ್ ಎನಿ ಯುರೋಪಿಯನ್ ನೇಷನ್. ಅಲ್ಲಿ ಬರೀ ಮಾತಲ್ಲಿ ಹೇಳಿದ್ರು ಆಯಿತಾ, ಇಲ್ಲಿ ಪೇಪರಲ್ಲಿ ಬರೆಸ್ತಾರೆ. ಅಲ್ಲಿ ಅಂತಂದರೆ ಇದರಲ್ಲಿ ಟ್ರಿಟಿ ಆಫ್ ಪುರಂದರಲ್ಲಿ ಹೇಳಿದ್ದೆ, ಬರೀ ಮಾತಲ್ಲಿ ಮಾತ್ರ ನಾವು ಅದರ್ ಯುರೋಪಿಯನ್ ನೇಷನ್ಸ್ಗೆ ನಾವು ಹೆಲ್ಪ್ ಮಾಡಲ್ಲ ಅಂತ. ಸೊ ಇಷ್ಟು ಫಸ್ಟ್ ಆಂಗ್ಲೋ ಮರಾಠ ವಾರ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಬರೋದು ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಇದು ಕೂಡ ತುಂಬ ಈಸಿ ಆಯಿತಾ. ಮೊದಲನೇದು ತುಂಬ ಕಷ್ಟ ಇತ್ತು, ಯಾಕಂದರೆ ತುಂಬ ಟ್ರಿಟೀಸ್ ಇತ್ತು. ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಟ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ವೆಬ್ಸೈಟ್ ಲಿಂಕು. ಆ ವೆಬ್ಸೈಟ್ಗೆ ಹೋದರೆ ನೀಟಾಗಿದೆ, ಎಲ್ಲ ಡೀಟೇಲಾಗಿ ಓದ್ಕೊಳ್ಳಿ. ಸೊ ಸೆಕೆಂಡ್ ಆಂಗ್ಲೋ ಮರಾಠ ವಾರು 1803 to 1805 2 ವರ್ಷ ನಡೀತದೆ. ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಸತ್ತೋಗ್ತಾನೆ. ಟಿಪ್ಪು ಇದ್ದಾಗ ಒಂದು ಟ್ರಿಟಿ ಮಾಡ್ಕೊಂಡಿದ್ದು ಯಾವುದು ಅಂತಂದರೆ ಟ್ರಿಟಿ ಆಫ್ ಸಾಲ್ಬೈ ಅನ್ನೋ ಟ್ರಿಟಿ ಮರಾಠ ಅವ್ರು ಮಾಡ್ಕೊಂಡಿರ್ತಾರೆ ಟಿಪ್ಪು ಬದುಕಿದಾಗ. ಟಿಪ್ಪು ಸತ್ತೋದ್ಮೇಲೆ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೀತದೆ, ಆಂಗ್ಲೋ ಮರಾಠ ವಾರು ನಡೀತದೆ. ಮೈಸೂರು ಅಂತ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ, ಅದನ್ನು ಮರಾಠ ಅಂತ ತಿಳ್ಕೊಳ್ಳಿ ಆಯ್ತಾ. ಆಫ್ಟರ್ ದ ಡೆತ್ ಆಫ್ ಟಿಪ್ಪು 1799 ಸತ್ತೋಗ್ತಾನೆ. ಮರಾಠ ವಾಸ್ ಓನ್ಲಿ ಪವರ್ ಲೆಫ್ಟ್ ಔಟ್ಸೈಡ್ ದ ಬ್ರಿಟಿಷ್ ಕಂಟ್ರೋಲ್ ಅಲ್ವಾ. ಮೈನ್ ಪ್ರೆಸಿಡೆನ್ಸಿ ಅಂತಿದ್ದು ಈಗ ಬೆಂಗಾಲ್ ಪ್ರೆಸಿಡೆನ್ಸಿ ಅಲ್ವಾ. ಬೆಂಗಾಲ್ ಅಂತಂದರೆ ನಿಮಗೆ ಅದೊಂದು ವೆಸ್ಟ್ ಬೆಂಗಾಲ್ ಇದೆಯಲ್ಲ ಈಗ ಕರೆಂಟು ಅಷ್ಟು ಅಲ್ಲ, ಅಲ್ಲೆಲ್ಲ ಅಸ್ಸಾಮಿಂದ ಹಿಡಿದು ಈ ಕಡೆ ಹಿಮಾಚಲ್ ಪ್ರದೇಶ, ಬಿಹಾರು, ಹತ್ತತ್ರ ಮಧ್ಯಪ್ರದೇಶ, ಈ ಥರ ಫುಲ್ಲು ನಾರ್ತ್ ವೆಸ್ಟ್ ಏನಿದೆ ಫುಲ್ಲು ಕ್ಯಾಪ್ಚರ್ ಮಾಡಿರ್ತಾರೆ. ಈ ಕಡೆ ಮೈಸೂರು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸೌತಲ್ಲಿ ಮೇಯ್ನ್ ಇದ್ದಿದೆ ಟಿಪ್ಪುದಷ್ಟೇ. ಇನ್ನು ಮಿಕ್ದವ್ರ ಜೊತೆ ಎಲ್ಲ ಸ್ವಲ್ಪ ಚೆನ್ನಾಗೇ ಇದ್ದರು ಬ್ರಿಟಿಷರು. ಇನ್ನು ಮಿಕ್ಕಿದ ಯಾವ್ದಾದ್ರು ಒಂದು ಪ್ರೆಸಿಡೆನ್ಸಿ ಅಂತಂದರೆ ಅದು ಮರಾಠ ಪ್ರೆಸಿಡೆನ್ಸಿ. ಸೊ ಲಾರ್ಡ್ ವೆಲ್ಲೆಸ್ಲಿ ಟರ್ನ್ಡ್ ಈಸ್ ಅಟೆನ್ಷನ್ ಟುವರ್ಡ್ ದ ಇಂಟರ್ನಲ್ ಅಫೇರ್ಸ್ ಆಫ್ ಮರಾಠ. ಇಂಟರ್ನಲ್ ಅಫೇರ್ಸ್ಗೆ ನುಗ್ತಾರೆ ಯಾರು, ಲಾರ್ಡ್ ವೆಲ್ಲೆಸ್ಲಿ ಅವರು. ಏನಿದೆ ಇಂಟರ್ನಲ್ ಅಫೇರ್ಸ್ ಅಂತಂದರೆ
ಒಳಗಡೆ ಈಗ ನಾನು ಪೇಶ್ವ ಆಗಬೇಕು ಅಂತ ಅವನಾರೋ ಒಬ್ಬ ಒದ್ದಾಡ್ತಾ ಇರ್ತಾನೆ. ಸೊ ಅವನ್ನ ನಾವು ಕ್ಯಾಪ್ಚರ್ ಮಾಡಿದ್ರೆ ಅಥವಾ ಅವನಿಗೆ ನಾವು ಹೆಲ್ಪ್ ಮಾಡಿದರೆ ಸೊ ನಾವು ಮರಾಠ ಇದೇನಿದೆ ಮರಾಠ ಎಂಪೈರ್ ನಾವು ಬ್ರಿಟಿಷ್ ಅಂಡರಲ್ಲಿ ತರ್ಬೋದು ಅಂತ. ಸೊ ರಿಚರ್ಡ್ ವೆಲ್ಲೆಸ್ಲಿ ರಿಪೀಟೆಡ್ಲಿ ಆಫರ್ಸ್ ಸಬ್ಸಿಡಿಯರಿ ಅಲಯನ್ಸ್ ಟು ಪೇಶ್ವಾ ಆ್ಯಂಡ್ ಸಿಂಧಿಯಾ. ಪೇಶ್ವಾ ಮತ್ತು ಸಿಂಧಿಯಾ ಇವೆರಡೇ ತುಂಬ ಹೈಲಿ ಸ್ಟ್ರಾಂಗ್ ಆಗಿದ್ದು ಟೆರಿಟರಿ ಅಥವಾ ಸ್ಟ್ರಾಂಗ್ ಆಗಿದ್ದು ಫ್ಯಾಮಿಲಿ ಅಂತಂದರೆ ಪೇಶ್ವಾ ಮತ್ತು ಸಿಂಧಿಯಾ ಆಗಿರ್ತದೆ. ಬಟ್ ನಾನಾ ಫಡ್ನವೀಸ್ ಅಂತ ಹೇಳಿದ್ನಲ್ಲ, ನಾನಾ ಫಡ್ನವೀಸು ಅವ್ರೇನು ಮಾಡ್ತಾರೆ, ಇದನ್ನೆಲ್ಲ ಒಳಗಡೆ ಅಂದರೆ ಮರಾಠ ಎಂಪೈರ್ ಒಳಗಡೆ ಬರೋದಕ್ಕೆ ಅವರು ಬಿಡ್ತಾರಲ್ಲ. ಸೊ ನೋಡಿ, ನಾನಾ ಫಡ್ನವೀಸ್ ಕೆಪ್ ದ ಮರಾಠ ಕಾನ್ಫೆಡ್ರಸಿ ಟುಗೆದರ್ ಫಾರ್ 30 years, 30 ವರ್ಷ ಗಂಟೆ ಅದನ್ನು ಬಿಗಿಯಾಗಿ ಇಟ್ಕೊಂಡಿರ್ತಾನೆ ಆ ಒಂದು ಕನ್ಫೆಡ್ರಸಿ ಅಂತ. ಈ ಕನ್ಫೆಡ್ರಸಿ ಬಗ್ಗೆ ಸ್ಟಾರ್ಟಿಂಗೇ ಮಾತಾಡಿದ್ದೀನಿ. ಅದೊಂದು ಫ್ಯಾಮಿಲಿ ಆಗಿರುತ್ತೆ. ಆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಒಬ್ಬ ಮಹಾರಾಜನ ಅಂಡರಲ್ಲಿ ವರ್ಕ್ ಮಾಡಬೇಕು ಅಂತ. ಸೊ 1800 ಏನಾಗುತ್ತೆ, ನಾನಾ ಫಡ್ನವೀಸ್ ತೀರೋಗ್ತಾರೆ. ಸೊ ನಾನಾ ಫಡ್ನವೀಸು ತೀರೋಗ್ತಾರೆ. ಇಂಗ್ಲೀಷ್ಗೆ ಒಳ್ಳೆ ಚಾನ್ಸು. ಸೊ ನಾನಾ ಫಡ್ನವೀಸ್ ಅವ್ರನ್ನೆಲ್ಲರನ್ನೂ ಒಳ್ಳೆ ಒಗ್ಗಟ್ಟಲಾಗಿಟ್ಟಿರ್ತಾನೆ. ಸೊ ನಾನಾ ಫಡ್ನವೀಸ್ ಸತ್ತೋದ್ಮೇಲೆ ಇದು ಒಳ್ಳೆ ಆಪರ್ಚುನಿಟಿ ಅಂದ್ಬಿಟ್ಟು ಇಂಗ್ಲೀಷ್ ಇಂಟರ್ವೀನ್ಸ್ ಇನ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗೆ ನುಗ್ತಾರೆ ಈಗ. ಸೊ ಮರಾಠ ಚೀಫ್ ಕಾನ್ಫ್ಲಿಕ್ಟ್ ಆಗುತ್ತೆ ನೋಡಿ. ಎಲ್ಲ ನಾನಾ ಫಡ್ನವೀಸ್ ಸತ್ತೋದ್ಮೇಲೆ ಒಂದೊಂದು ಆಗ್ತಾ ಇರುತ್ತೆ. ಸೊ ಅದೇ ಟೈಮಲ್ಲಿ ಮರಾಠ ಚೀಫ್ ಒಬ್ಬ ಸತ್ತೋಗ್ತಾನೆ. ಯಾರಿದು ಅಂತಂದರೆ ಯಶವಂತರಾವ್ ಹೋಲ್ಕರ್. ಇದಕ್ಕಿಂತ ಮುಂಚೆ ಇದೊಂದು ಸ್ಟೋರಿ ಇದೆ. ಏನು ಅಂತಂದರೆ ಹೋಲ್ಕರ್ ಅಂತ ಒಂದು ಫ್ಯಾಮಿಲಿ ಇರುತ್ತೆ, ಕಾಣಿಸ್ತಾ ಇದೆಯಲ್ಲ ಹೋಲ್ಕರ್ ಆಯಿತಾ. ಈ ಹೋಲ್ಕರಲ್ಲಿ ಒಬ್ಬ ವಿತೋಜ್ ರಾಜ್ ಹೋಲ್ಕರ್ ಅಂತ ಒಬ್ಬ ಇರ್ತಾನೆ. ವಿತೋಜ್ ರಾವ್ ಹೋಲ್ಕರ್ ಅಂತ ಒಬ್ಬ ಇರ್ತಾನೆ. ಈ ವಿತೋಜ್ ರಾವ್ ಹೋಲ್ಕರ್ ಅನ್ನೋ ತುಂಬ ಹೆವಿ ಸ್ಟ್ರಾಂಗ್ ಕಿಂಗ್ ಇರ್ತಾನೆ. ಹೋಲ್ಕರ್ ಫ್ಯಾಮಿಲಿಲೇ ಮರಾಠ ಕಿಂಗ್ಡಮ್ ಮೇಲೆ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಇವನೇನು ಮಾಡ್ತಾನೆ ಅಂದರೆ ಪೇಶ್ವಾಶಿಪ್ ಹೋದ್ರೆ ಟೆರಿಟರಿ ಸೌತ್, ಈಗ ಪೇಶ್ವಾಶಿಪ್ ಇಲ್ಲಿರುತ್ತೆ ಅಂತ ಹೇಳ್ಕೊಳ್ಳಿ, ಪೇಶ್ವಾ ಟೆರಿಟರಿ. ಈ ಪೇಶ್ವಾ ಟೆರಿಟರಿಲಿ ಸೌತ್ ಅಲ್ವಾ ಅದು, ಈ ಪೇಶ್ವಾ ಕೆಳಗಡೆ ಎಲ್ಲ ಇರ್ತಾನೆ. ಇಲ್ಲೆಲ್ಲ ಹೋಲ್ಕರ್ ಇರ್ತದೆ. ಇಲ್ಲಿ ಕಾಣಿಸ್ತಾ ಇದೆ ಅದು ಹೋಲ್ಕರು. ಸೊ ನಮ್ಗೆ ಗೊತ್ತಾಗಲ್ಲ ಇದು ಕ್ಯಾಮ್ರಾ ಎಲ್ಲೆಲ್ಲಿದೆ ಅಂತ ಆ್ಯಂಗಲು. ಸೊ ಸುಮ್ಮನೆ ಬರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಓಕೆ, ಈಗ ಪೇಶ್ವಾ ಶಿಪ್ ಇಲ್ಲಿದೆ, ಹೋಲ್ಕರ್ ಇಲ್ಲಿದ್ದಾನೆ. ಹೋಲ್ಕರ್ ಏನು ಮಾಡ್ತಾನೆ, ಈ ಪೇಶ್ವಾ ಸೌತಲ್ಲಿರೋ ಟೆರಿಟರಿಗಳನ್ನ ಈ ಥರ ಅಕ್ವೈರ್ ಮಾಡ್ತಾ ಇರ್ತಾನೆ. ಇನ್ನೊಂದು ಸತಿ ಅಟ್ಯಾಕ್ ಮಾಡಿದಾಗ ಈ ಥರ ಅಕ್ವೈರ್ ಮಾಡ್ತಾ ಇರ್ತಾನೆ. ಸೊ ಈ ಥರ ಮಾಡಿದಾಗ ಪೇಶ್ವಾ ಅಟ್ಯಾಕ್ ಮಾಡಬೇಕಲ್ವ ಈ ಕಡೆಯಿಂದ. ಸೊ ಪೇಶ್ವಾ ಸ್ವಲ್ಪ ಪುಕ್ಲ ಇಲ್ಲಿ ಯಾರೊಬ್ಬ ಕೂತಿರ್ತಾನೆ. ಯಾರು ಅಂತಂದರೆ ಮಾಧವರಾವ್ ಟು ಇವನು ಸ್ವಲ್ಪ ಪುಕ್ಲ ಆಗಿರ್ತಾನೆ. ಸೊ ಇವನಿಗೆ ಏನು ಮಾಡ್ತಾನೆ ಅಂತಂದರೆ ಹೋಲ್ಕರಲ್ಲಿ ಯಾರು ವಿತೋಜರಾವ್ ಹೋಲ್ಕರ್ ಅಂತ ಹೇಳಿದ್ನಲ್ಲ, ಇವನ್ನೆಲ್ಲೋ ಕಾಡಿನಲ್ಲಿ ಬೇಟೆಯಾಡೋ ಟೈಮಲ್ಲಿ ಈ ವಿತೋಜ್ ಹೋಲ್ಕರ್ನ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿ ಆನೆಯಿಂದ ತುಳಿಸಿ ವಿತೋಜ್ ರಾವ್ ಹೋಲ್ಕರನನ್ನು ಸಾಯಿಸ್ತಾನೆ. ಯಾರು, ಈ ಪೇಶ್ವಾ ಮಾಧವರಾವ್. ಸೊ ಅವನಿಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ. ಅವನೇನು ಮಾಡ್ತಾನೆ, ಬೇಟೆಯಾಡಬೇಕಾದ್ರೆ ಒಬ್ಬನೇ ಇದ್ದಾಗ ಕ್ಯಾಪ್ಚರ್ ಮಾಡಿ ಆನೆಯಿಂದ ತುಳಿಸಿ ಸಾಯಿಸ್ಬಿಡ್ತಾನೆ, ಬ್ರೂಟಲಾಗಿ ಸಾಯಿಸ್ತಾನೆ. ಸೊ ಇವನಿಗೆ ಒಬ್ಬ ತಮ್ಮ ಇರ್ತಾನೆ. ತಮ್ಮನ ಹೆಸರು ಯಶವಂತರಾವ್ ಹೋಲ್ಕರ್. ಸೊ ಯಶವಂತರಾವ್ ಹೋಲ್ಕರ್ ಏನಾಗುತ್ತೆ, ವಿಷಯ ಗೊತ್ತಾಗುತ್ತೆ ಈ ಪೇಶ್ವನ ಇದಕ್ಕೆಲ್ಲ ಕಾರಣ ಅಂತ. ಸೊ ಏನು ಮಾಡ್ತಾನೆ ಯಶವಂತರಾವ್ ಹೋಲ್ಕರು, ಅಟ್ಯಾಕ್ ಮಾಡ್ತಾರೆ. ಯಾರಿಗೆ, ಮಾಧವರಾವ್ ಟುಗೆ. ಅದರ ಸ್ಟೋರಿನೇ ನೆಕ್ಸ್ಟ್ ಬರೋದಿಲ್ಲ ಈಗ. ನೋಡಿ, ಮರಾಠ ಚೀಫ್ ಕಾನ್ಫ್ಲಿಕ್ಟ್ಸು ಯಶವಂತರಾವ್ ಹೋಲ್ಕರ್ ವರ್ಸಸ್ ದೌಲತ್ ರಾವ್ ಸಿಂಧಿಯಾ ಮತ್ತು ಪೇಶ್ವಾ ಬಾಜಿರಾವ್ ಟು. ಸೊ ಅಲ್ಲಿ ಮಾಧವರಾವ್ ಟು ಅಂತ ಹೇಳ್ಬಿಟ್ಟಿದೆ. ಸೊ ಅದು ಪೇಶ್ವಾ ಬಾಜಿರಾವ್ ಅಂತ ತಿಳ್ಕೊಳ್ಳಿ ಆಯಿತಾ. ಪೇಶ್ವಾ ಬಾಜಿರಾವ್ ಟು ಜೊತೆಗೆ ಪೇಶ್ವಾ ಮತ್ತು ಸಿಂಧಿಯಾ ಎರಡೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸರಿನಾ, ಇವೆರಡೇ ಫ್ಯಾಮಿಲಿ ಸ್ಟ್ರಾಂಗು ಅಂತ ಸ್ಟಾರ್ಟಿಂಗ್ ಹೇಳಿದೆ. ಸೊ ಇದ್ರ ಜೊತೆಗೆ ಹೋಲ್ಕರ್ ಬಂದು ಅಟ್ಯಾಕ್ ಮಾಡುತ್ತೆ. ಯಾಕಂತಂದರೆ ಪೇಶ್ವಾ ವಾಸ್ ಬ್ರೂಟಲಿ ಮರ್ಡರ್ ಬ್ರದರ್ ಆಫ್ ಯಶವಂತ್ ಯಾರು, ವಿತುಜಿ ಅಂತ ಹೇಳಿದೆ ಅಲ್ವಾ. ವಿತೋಜ್ ರಾವ್ ಹೋಲ್ಕರ್ ಅಂತ ಹೇಳಿದ್ನಲ್ಲ, ಅವನೇ ವಿತುಜಿ ಅಂತಲೂ ಕೂಡ ಕರೀತಾ ಇದ್ರು. ಸೊ ಯಶವಂತರಾವ್ ಅಟ್ಯಾಕ್ ಮಾಡ್ತಾನೆ. ಸೊ 1802 ಹೋಲ್ಕರ್ ಡಿಫೀಟು. ಹೋಲ್ಕರು ಇವರಿಬ್ಬರೂ ಹೊಡೆದು ಮಲಗಿಸ್ತಾನೆ. ಇವರು ಫಸ್ಟು ಸಿಂಧಿಯಾನ ಹೊಡೆದು ಮಲಗಿಸ್ತಾನೆ, ದೌಲತ್ ರಾವ್ ಸಿಂಧಿಯಾನವನ್ನು ಹೊಡೆದು ಮಲಗಿಸ್ತಾನೆ. ನೆಕ್ಸ್ಟು ಪೇಶ್ವಾ ಅಟ್ಯಾಕ್ ಮಾಡಬೇಕಾಗಿತ್ತು. ಪೇಶ್ವಾ ಏನು ಮಾಡ್ತಾನೆ, ಓಡ್ತಾನೆ ಗುಡು ಎಲ್ಲಿಗೆ, ಇಂಗ್ಲೀಷವ್ರ ಹತ್ರ.
ಇಂಗ್ಲೀಷ್ ಅವ್ರ ಹತ್ರ ಎಲ್ಲಿ ಬಸ್ಸಿನ್ ಅನ್ನೋ ಪ್ಲೇಸ್ ಈಗ ಆಗಲೇ ಲಾಸ್ಟ್ ಇದರಲ್ಲಿ ಫಸ್ಟ್ ಮರಾಠವರಲ್ಲಿ ನಾವು ಏನು ನೋಡಿದ್ವಿ, ಬಸ್ಸಿನ್ ವಾಸ್ ರೀಸ್ಟೋರ್ ಟು ಮರಾಠ ಅಂತ ಹೇಳಿದೆ. ಸೊ ಬಸ್ಸಿನ್ ವಾಸ್ ರೀಸ್ಟೋರ್ ಮಾಡಾದ್ಮೇಲೆ ಬಸ್ಸಿನ ಅಲ್ಲಿ ಬ್ರಿಟಿಷ್ ಅವರು ಇರ್ತಾರೆ, ಅಲ್ಲೇ ರೀಸ್ಟೋರ್ ಮಾಡಿದ್ರು ಕೂಡ ಅಲ್ಲಲ್ಲಿ ಅವರವರು ಸ್ವಲ್ಪ ಇದು ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಹೋಗ್ತಾನೆ, ಎಲ್ಲ ಇಂಗ್ಲೀಷವ್ರಿಗೆಲ್ಲ ಗಾಬರಿ, ಏನಕ್ಕವ ಬಂದಿದ್ಯಾ, ಈ ಥರ ಓಡ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು. ಫಸ್ಟು ಪೆನ್ನಲ್ಲಿದೆ ಪೇಪರಲ್ಲಿದೆ ಕೊಡಿ ಸೈನ್ ಮಾಡ್ತೀನಿ ಅಂದ್ಬಿಟ್ಟು ಇದು ಎಲ್ಲ ಪೇಪರ್ಗೆಲ್ಲ ಸೈನ್ ಮಾಡ್ತಾನಂತೆ. ಯಾರು? ಈ ಪೇಶ್ವಾ ಬಾಜಿರಾವ್ ಟು. ಏನು ಸೈನ್ ಮಾಡ್ತಾರೆ ಅಂದರೆ, ಟ್ರಿಟಿ ಮಾಡ್ಕೊಳ್ಳೋಣ ನೋಡಪ್ಪ, ನನಗೆ ಯಶವಂತರಾವ್ ಹೋಲ್ಕರು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರೆ ನನ್ನ ಸಾಯಿಸಬೇಕು ಅಂತ ಇದು ಮಾಡ್ತಾಯಿದ್ದಾರೆ, ನೀವು ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ಎಲ್ಲಿ ಸೈನ್ ಹಾಕ್ಬೇಕು ಹೇಳಿ, ಸೈನ್ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಇದ್ವತ್ತು ಪೇಪರ್ಗೆಲ್ಲ ಸೈನ್ ಹಾಕ್ತಾನಂತೆ. ಆ ಟೈಮಲ್ಲಿ ಓಡಿ ಬಂದು ಯಾರು? ಬಾಜಿರಾವ್ ಟು. ನೋಡಿ, ಬಸ್ಸಿನ ಅನ್ನೋ ಪ್ಲೇಸಲ್ಲಿ ಇಂಗ್ಲೀಷ್ ಇರ್ತಾರೆ, ಅಲ್ಲಿಗೆ ಬಂದು 1802 ಡಿಸೆಂಬರ್ 31 ಸೈನ್ಡ್ ಟ್ರಿಟಿ ಆಫ್ ಬಸ್ಸಿನು. ಸೊ ಟ್ರಿಟಿ ಆಫ್ ಬಸ್ಸಿನು ನೋಡಿ, ಮರಾಠ ಕಿಂಗ್ಡಮ್ಗೆ ಒಂದು ಟರ್ನಿಂಗ್ ಪಾಯಿಂಟು ಅಂತಂದರೆ ಇದೆ ಟ್ರಿಟಿ ಆಫ್ ಬಸ್ಸಿನು. ಯಾಕೆಂದರೆ ಮರಾಠವರು ಲಾಸ್ಟಲ್ಲಿ ಟ್ರಿಟಿ ಆಫ್ ಸಾಲ್ಬೈ ಮಾಡ್ಕೊಂಡಿರ್ಬೋದು, ಬಟ್ ಸಬ್ಸಿಡಿಯರಿ ಅಲಯನ್ಸು ರಿಕ್ವೆಸ್ಟ್ಗಳು ಬರ್ತಾ ಇರುತ್ತೆ ಮಾಡ್ಕೊಳ್ಳಿ ಅಂತ, ಬಟ್ ನಾನಾ ಫಡ್ನವೀಸ್ ಅವರು ಮಾಡೋದಕ್ಕೆ ಬಿಟ್ಟಿರಲ್ಲ. ಈ ಬಾಜಿರಾವ್ ಬಂದ್ಬಿಟ್ಟು ಎಲ್ಲ ಹಾಳು ಮಾಡೋಗ್ಬಿಡ್ತಾನೆ. ಟ್ರಿಟಿ ಆಫ್ ಬಸ್ಸಿನ್ ಮಾಡ್ಕೊಳ್ತಾರೆ. ಈ ಟ್ರಿಟಿ ಆಫ್ ಬಸ್ಸಿನ ಪ್ರಕಾರ ಪೇಶ್ವಾ ಎಂಟರ್ಡ್ ಸಬ್ಸಿಡಿಯರಿ ಅಲಯನ್ಸ್ ಬೈ ಸೈನಿಂಗ್ ಟ್ರಿಟಿ ಆಫ್ ಬಸ್ಸಿನ್. ಅಷ್ಟೇ, ಏನು ಸಬ್ಸಿಡಿಯರಿ ಅಲಯನ್ಸ್ ಅಂತಷ್ಟು ಮುಗೀತು, ಮರಾಠ ಅವರು ಕೈ ಮುಕ್ಕೊಳ್ಳೋದು. ಈಗ ಅದೇನಿದು ಟ್ರಿಟಿ ಆಫ್ ಬಸ್ಸಿನ್ನು ಅಂತಂದರೆ, ದ ಕಂಪನಿ ಅಗ್ರಿ ಟು ಗಿವ್ 6000 ಟ್ರೂಪ್ಸ್, 6000 ಟ್ರೂಪ್ಸ್ನ ಕೊಡೋದಕ್ಕೆ ಒಪ್ಕೊಳ್ತದೆ. ಪೇಶ್ವಾ ಶುಡ್ ಗಿವ್ ಅ ಟೆರಿಟರಿ ಯೀಲ್ಡಿಂಗ್ ಆ್ಯನ್ ಆ್ಯನ್ಯುವಲ್ ರೆವೆನ್ಯೂ ಆಫ್ 26 lakh rupees. ವರ್ಷಕ್ಕೆ 26 ಲಕ್ಷ ಆದಾಯ ಬರುವಂತಹ ಜಾಗನ ನೀನು ನಮಗೆ ಕೊಡಬೇಕು. 6000 ಟ್ರೂಪ್ಸ್ ಕೊಡ್ತೀವಿ, ಆದರೆ ನೀನು ನಮಗೆ ವರ್ಷಕ್ಕೆ 26 ಲಕ್ಷ ಒಳ್ಳೆ ರೆವೆನ್ಯೂ ಕೊಡುವಂತಹ ಒಂದು ಈಲ್ಡಿಂಗು, ಒಂದು ನಮಗೆ ಟೆರಿಟರಿ ಕೊಡಬೇಕು. ಸೊ ಸರಿ, ನೆಕ್ಸ್ಟು ಪೇಶ್ವಾ ಅಗ್ರೀಡ್ ನಾಟ್ ಟು ಎಂಪ್ಲಾಯ್ ಯುರೋಪಿಯನ್ಸ್ ವಿತೌಟ್ ಬ್ರಿಟಿಷ್ ಪರ್ಮಿಷನ್. ಬ್ರಿಟಿಷ್ ಪರ್ಮಿಷನಿಂದ ನೀನು ಬೇರೆ ಯಾವ ಯುರೋಪಿಯನ್ಸು ಇನ್ಕ್ಲೂಡಿಂಗ್ ಬ್ರಿಟಿಷ್ ಅವ್ರನ್ನ ನೀನು ಹೈರ್ ಮಾಡೋ ಹಾಗಿಲ್ಲ. ನಮ್ಮ ಪರ್ಮಿಷನ್ ಕೇಳಿದ್ರೆ ನೀನು ಯಾರನ್ನು ಕೂಡ ಹೈರ್ ಮಾಡೋ ಹಾಗಿಲ್ಲ. ಸರೆಂಡರ್ ದ ಸಿಟಿ ಆಫ್ ಸೂರತ್ ಕೂಡ ಅದು ಒಳ್ಳೆ ರಾ ಮೆಟೀರಿಯಲ್ಸ್ ಪ್ಲೇಸ್, ಅಂದರೆ ಟ್ರೇಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್, ಅದು ಕೂಡ ಎಲ್ಲ ಥರದ್ದು ನಡೀತಾ ಇರ್ತದೆ, ಅದು ಮರಾಠ ಅವ್ರ ಅಂಡರ್ಲೇ ಇರ್ತದೆ, ಅದನ್ನು ಕೂಡ ಕೊಡಬೇಕು ನೀನು. ಟು ಗಿವ್ ಅಪ್ ಆಲ್ ಕ್ಲೇಮ್ ಆಫ್ ಚೌತ್ ಆನ್ ನಿಜಾಮ್ ಡೊಮಿನಿಯನ್ಸ್ ಸಬ್ಸಿಡಿಯರಿ ಅಲೈ ಆಫ್ ಬ್ರಿಟಿಷ್. ಈಗ ನೀವು ಇದು ಮ್ಯಾಪ್ ನೋಡಬೇಕು. ಮತ್ತೆ ಈಗ ಇಲ್ಲಿ ನಿಜಾಮ್ಸ್ ಇರ್ತಾರೆ, ನಿಜಾಮ್ ಆಫ್ ಹೈದರಾಬಾದ್. ಸೊ ನಿಜಾಮ್ ಆಫ್ ಹೈದರಾಬಾದಲ್ಲಿರೋ ಕೆಲವೊಂದು ಟೆರಿಟರಿಲಿ ಅವರು ಚೌತ್ ಅನ್ನೋ ಒಂದು ರೆವೆನ್ಯೂ ಕಲೆಕ್ಷನ್ ಮಾಡ್ತಾಯಿರ್ತಾರೆ. ಯಾರು? ಮರಾಠವರು ನಿಜಾಮ್ ಜೊತೆಗೆ ಅಟ್ಯಾಕ್ ಮಾಡಿ ಆ ಒಂದು ಚೌತ್ ಅನ್ನೋ ಒಂದು ರೆವೆನ್ಯೂ ಕಲೆಕ್ಷನ್ನ ನಿಜಾಮಿಂದ ಮರಾಠ ಪಡ್ಕೊಂಡಿರುತ್ತೆ. ಆಯಿತಾ? ಅದೇ ಇಲ್ಲಿರೋದು. ಟು ಗಿವ್ ಅಪ್ ಆಲ್ ಕ್ಲೇಮ್ಸ್ ಆಫ್ ಚೌತ್ ಅಂತ, ಚೌತ್ ಅಂದರೆ ರೆವೆನ್ಯೂ ಆನ್ ನಿಜಾಮ್ ಡೊಮಿನಿಯನ್ಸು. ನಿಜಾಮ್ ಅವ್ರ ಟೆರಿಟರಿಲಿ ಮರಾಠ ಅವರು ಒಂದಷ್ಟು ಇದನ್ನು ಕಲೆಕ್ಟ್ ಮಾಡ್ತಾಯಿದ್ರು ರೆವೆನ್ಯೂಸ್, ಅದನ್ನೆಲ್ಲ ನೀನು ಕೊಟ್ಬಿಡ್ಬೇಕು ನಮಗೆ ಅಂತ. ಯಾಕಂತಂದರೆ ನಿಜಾಮ್ ಅವರು ಆಗಲೇ ಅವರು ಸಬ್ಸಿಡಿಯರಿ ಅಲಯನ್ಸ್ಗೆ ಸೈನ್ ಹಾಕ್ಬಿಟ್ಟಿರ್ತಾರೆ. ಆಯಿತಾ? ನಿಜಾಮ್ ಅವರು. ಸೊ ನಿಜಾಮ್ ಮತ್ತು ಬ್ರಿಟಿಷ್ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅದಕ್ಕೆ ನೀನು ಇದನ್ನು ಬಿಟ್ಕೊಟ್ಬಿಡ್ಬೇಕು ಅಂತ. ಸೊ ಸಿಂಧಿಯಾ ಆ್ಯಂಡ್ ಭೋಂಸ್ಲೆ. ಸಿಂಧಿಯಾ ಈಗಾಗಲೇ ಹೊಡೆಸ್ಕೊಂಡಿರ್ತಾನೆ, ಆದರೂ ಕೂಡ ಸಿಂಧಿಯಾ ಮತ್ತು ಭೋಂಸ್ಲೆ ಏನು ಮಾಡ್ತಾನೆ, ಕೊನೆಗೂ ಒಂದು ಅಟೆಂಪ್ಟ್ ಮಾಡವ ಅಂತ. ಈಗ ನೋಡಿ, ಈಗ ಟ್ರಿಟಿ ಆಫ್ ಬಸ್ಸಿನ ಆದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಸಬ್ಸಿಡಿಯರಿ ಅಲಯನ್ಸ್ ಅಂತಲೇ ಅರ್ಥ ಮಾಡ್ಕೋಬೇಕು ನೀವು. ವಿಕ್ಟ್ರಿ ಯಾರಿಗೆ? ಬ್ರಿಟಿಷ್ ಅವ್ರಿಗೆ ಅಂತ. ಆಯಿತಾ? ಈಗ ಮೇಲ್ಗಡೆ ನಾವು ಸಿಂಧಿಯಾ ಹೊಡೆಸ್ಕೊಂಡ ಅಂತ ಹೇಳಿದ್ವಿ, ಸಿಂಧಿಯಾಗೆ ಇಷ್ಟ ಇರಲ್ಲ ಸಬ್ಸಿಡಿಯರಿ ಅಲಯನ್ಸು. ಇವನು ಯಾರಿಗೂ ಬಾಜಿರಾವ್ ಹೊಟ್ಟೋದ್ನಲ್ಲ ಬಡ್ಡೆದ, ಅಲ್ಲಿ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ನಲ್ಲ ಅಂದ್ಬಿಟ್ಟು ತುಂಬ 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 ಕೋಪ ಇರುತ್ತೆ. ಯಾರಿಗೆ? ಸಿಂಧಿಯಾಗೆ. ಜೊತೆಗೆ ಭೋಂಸ್ಲೆ ಕೂಡ ಜಾಯ್ನ್ ಆಗ್ತಿದೆ. ಕೊನೆದಾಗ ಒಂದು ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು, ಈಗ ಸಿಂಧಿಯಾ ಹೊಡೆಸ್ಕೊಂಡಿರುತ್ತೆ, ರಿಕವರ್ ಆಗೋ ಟೈಮಲ್ಲೇ ಭೋಂಸ್ಲೆ ಮತ್ತು ಇಬ್ಬರು ಕೂಡ ಜೊತೆಯಾಗಿ ಒಂದು ಅಟೆಂಪ್ಟ್ ಮಾಡಿ ಮರಾಠ ಸೇವ್ ಮಾಡಬೇಕು ಅಂತ ಅಟೆಂಪ್ಟ್ ಮಾಡ್ತಾರೆ. ಯಾರಿಗೆ? ಬ್ರಿಟಿಷ್ನ ಹೊಡಿಬೇಕು ಅಂತ ಒಂದು ಲಾಸ್ಟ್ ಅಟೆಂಪ್ಟ್ ಮಾಡ್ತಾರೆ, ಅವರು ಕೂಡ ಹೊಡೆಸ್ಕೋತಾರೆ. ನೋಡಿ, ಆರ್ಥರ್ ವಿಲ್ಲಸ್ಲಿ ಹೊಡೆದು ಮಲಗಿಸ್ತಾನೆ. ನೆಕ್ಸ್ಟು ಇನ್ನು 1804 ಯಶವಂತರಾವ್ ಹೋಲ್ಕರು, ಅವನು ಕೂಡ ಅಟ್ಯಾಕ್ ಮಾಡ್ತಾನೆ. ಈಗ ಫಸ್ಟೇ ಟ್ರಿಟಿ ಆಫ್ ಬಸ್ಸಿನ ಅಂದಮೇಲೆ ಅಟ್ಯಾಕ್ ಆಗುತ್ತೆ, ಆ್ಯಕ್ಚುಲಿ ಅಟ್ಯಾಕ್ ಆಗುತ್ತೆ. ಯಶವಂತರಾವ್ ಹೋಲ್ಕರ್ ಕೂಡ ಹೊಡೆಸ್ಕೊತಾನೆ. ಲಾಸ್ಟ್ ಇನ್ನೊಂದ್ಸತಿ ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು 1804 ಅವನು ಕೂಡ ಯಶವಂತರಾವ್ ಹೋಲ್ಕರ್ ಕೂಡ ಒಂದು ಅಟ್ಯಾಕ್ ಮಾಡ್ತಾನೆ, ಅವನು ಕೂಡ ಸತ್ತೋಗ್ತಾನೆ. ಸೊ 1803 ನೋಡಿ, ಇದು ಟೈಮ್ ಲೈನ್ ಇದೆ. 1803 ಭೋಂಸ್ಲೆ ಟ್ರಿಟಿ ಆಫ್ ಡಿಯಾಗನ್ ಮಾಡ್ಕೊಳ್ಳುತ್ತೆ. ನೋಡಿ, ಒಂದೊಂದು ಫ್ಯಾಮಿಲಿ ಜೊತೆಗೂ ಒಂದ್ಸತಿ ಅಟ್ಯಾಕ್ ಮಾಡಿದಾಗ ಒಂದೊಂದು ಟ್ರಿಟಿ, ಪರ್ಟಿಕ್ಯುಲರಾಗಿ ಸಿಂಗಲ್ ಫ್ಯಾಮಿಲಿ ಹೇಳಿದ್ನಲ್ಲ ಕಾನ್ಫೆಡ್ರಸಿ ಅಂತ, ಸಿಂಗಲ್ ಫ್ಯಾಮಿಲಿ ಜೊತೆಗೂ ಒಂದೊಂದು ಟ್ರಿಟಿ ಮಾಡ್ಕೊಳ್ಳುತ್ತೆ ಇದು.
ಬಾನ್ಸ್ಲೆ ಜೊತೆಗೆ ಟ್ರಿಟಿ ಆಫ್ ಡಿಯಾಗೋನು 1800 ಸಿಂಧಿಯಾ ಕೂಡ ಅಟ್ಯಾಕ್ ಮಾಡುತ್ತೆ. ಇವೆರಡು ಒಟ್ಟಿಗೆ ಅಟ್ಯಾಕ್ ಮಾಡಿದಾಗ ಇದಕ್ಕೆ ಬೇರೆ ನೋಡಿ, ಬಾನ್ಸ್ಲೆಗೆ ಬೇರೆ ಸಿಂಧಿಯಾಕ್ಕೆ ಬೇರೆ ಟ್ರಿಟಿ ಮಾಡ್ಕೊಂಡಿದ್ದಾರೆ. ಸೊ ಸಿಂಧಿಯಾಕ್ಕೆ ಟ್ರಿಟಿ ಆಫ್ ಸುರ್ಜಿ ಅಂತ ಮಾಡ್ಕೊಡುತ್ತೆ. ಸೊ 1804 ಹೋಲ್ಕರ್ ಅಟ್ಯಾಕ್ ಮಾಡುತ್ತೆ. ಹೋಲ್ಕರ್ ಅಟ್ಯಾಕ್ ಮಾಡಿದಾಗ ಟ್ರಿಟಿ ಆಫ್ ರಾಜ್ಪುರ್ ಘಟ್ ಅಥವಾ ರಾಜ್ಘಟ್ ಅಂತ ಮಾಡ್ಕೊಳುತ್ತೆ. ಸೊ ಹತ್ತತ್ರ ನಿಮಗೆ 1 2 3 ಪ್ಲಸ್ ಅದೊಂದು 2 10 5 ಫ್ಯಾಮಿಲಿ ಹೊರಟೋಗುತ್ತೆ. ಸೊ ಇಷ್ಟು ಸೆಕೆಂಡ್ ಆಂಗ್ಲೋ ಮೈಸೂರು ವಾರು ಆಯಿತಾ. ಯಾರಿಂದ ಹೋಗುತ್ತೆ ಅಂತಂದರೆ ಬಾಜಿರಾವ್ ಟು ಇಂದ ಸೆಕೆಂಡ್ ಅಥವಾ ಮರಾಠ ಕಿಂಗ್ಡಮೇ ಅಳಿವಿನ ಅಂಚಿನಲ್ಲಿ ನಿಂತ್ಕೊಳ್ಳೋ ಒಂದು ಪರಿಸ್ಥಿತಿ ಬರ್ತದೆ. ಸೊ ಥರ್ಡ್ ಆಂಗ್ಲೋ ಮೈಸೂರು ವಾರು. ಸೊ ಪಿಂಡರೀಸ್ ಅಂತ ಒಬ್ಬರಿರ್ತಾರೆ. ಯಾರು ಈ ಪಿಂಡರೀಸ್ ಅಂತಂದರೆ, ನೀವು ನೋಡಿರ್ಬೋದು ಪ್ರತಿಯೊಂದು ಯುದ್ಧದಲ್ಲಿ ಕೆಲವೊಂದು ಗುಂಪಿರುತ್ತೆ. ಸೊ ಆ ಗುಂಪು, ಈಗ ನೀವು ಬಾಹುಬಲಿ ನೋಡಿದರೆ ಕಟ್ಟಪ್ಪ ಅವ್ರದ್ದೊಂದು ಗುಂಪಿರುತ್ತೆ ಅಲ್ವ, ಆ ಗುಂಪು ಬರೀ ಬ್ರಿಟಿಷ್ ಅಂತೀನಿ ಕಿಂಗ್ಡಮ್ಮಲ್ಲಿರೋ ಫೈಟ್ ಮಾಡಬೇಕಾದ್ರೆ ಮಾತ್ರ ಅವರು ಜೊತೆಗಿರ್ತಾರೆ. ಸೊ ಜೊತೆಗಿದ್ದು ಒಟ್ಟಿಗೆ ಫೈಟ್ ಮಾಡಿ, ಅಂದರೆ ಅವರು ಮೇಯ್ನ್ ಪ್ಲೇಯರ್ಸ್ ಆಗಿರ್ತಾರೆ ಪಿಂಡರಿ ಅಂದರೆ ಕಟ್ಟಪ್ಪ ಅವ್ರ ಟೀಮ್. ಸೊ ಅದೇ ಥರ ನೀವು ಮರಾಠದಲ್ಲೂ ಕೂಡ ಪಿಂಡರೀಸ್ ಅಂತ ಇರ್ತಾರೆ. ಅವರು ಕೂಡ ಬರೀ ವಾರ್ ಟೈಮಲ್ಲಿ ಬರ್ತಾರೆ. ವಾರ್ ಟೈಮಲ್ಲಿ ಬಂದು ವಾರ್ ಮಾಡಿ ಗೆದ್ದು ಅವ್ರಿಗೆ ತಿಂಗಳ ಸಂಬಳ ಕೂಡ ಬರ್ತಾ ಇರುತ್ತೆ ಪಿಂಡರೀಸ್ಗೆ. ಸೊ ಈ ಥರ ಸಬ್ಸಿಡಿಯರಿ ಅಲೈನ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಮರಾಠ ಕಿಂಗ್ಡಮಲ್ಲಿ ಕೆಲಸ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಲ್ಲಿ. ಯಾಕಂದರೆ ಅಲ್ಲಿ ಅಟ್ಯಾಕ್ ಮಾಡೋದಿಲ್ಲ, ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ, ಬ್ರಿಟಿಷವರು ಕೂಡ ಇರ್ತಾರೆ, ಅವ್ರಿಗೂ ಸಂಬಳ ಒದಗಿಸೋಕ್ಕಾಯ್ತಾರಲ್ಲ. ಸಬ್ಸಿಡಿಯರಿ ಅಲೈನ್ಸ್ ಸೈನ್ ಮಾಡಿದ ತಕ್ಷಣ ನೀವು ಸಬ್ಸಿಡಿಯರಿ ಅಲೈನ್ಸ್ ಅಂದರೆ ಸಿಂಪಲ್ಲು, ಬ್ರಿಟಿಷ್ ಟ್ರೂಪು ಮತ್ತು ಟ್ರೂಪ್ ಇಬ್ಬರಿಗೂ ಸೇರಿಸಿ ಇವ್ರು ಸಂಬಳ ಕೊಡಬೇಕು. ಯಾರು? ಪೇಶ್ವಾ ಅಂದರೆ ಕಂಪ್ಲೀಟ್ ಮರಾಠ ಕಿಂಗ್ಡಮ್ ಸಂಬಳ ಕೊಡಬೇಕು. ಇರೋರಿಗೆ ಈಗ ಇವ್ರಿಗೂ ಸಂಬಳ ಕೊಡಬೇಕು, ಜೊತೆಗೆ ಪಿಂಡರೀಸ್ಗೂ ಸಂಬಳ ಕೊಡಬೇಕು. ವಾರ್ಗಳು ಬೇರೆ ನಡೀತಾರಲ್ಲ, ಯಾರ ಮೇಲೂ ಅಟ್ಯಾಕು ಮಾಡ್ತಾರಲ್ಲ, ಲೂಟಿ ಮಾಡ್ತಾರಲ್ಲ. ಸೊ ಇಂಥ ಟೈಮ್ ಇದ್ದಾಗ ಈ ಪಿಂಡರೀಸ್ ಏನು ಮಾಡ್ತಾರೆ ಅಂತಂದರೆ, ಅಕ್ಕಪಕ್ಕ ಗ್ರಾಮಕ್ಕೆ ಹೋಗ್ತಾರೆ. ರಾತ್ರಿ ಗ್ರಾಮಕ್ಕೆ ನುಗ್ಗಿ ಅಲ್ಲಿದ್ದಂತಹ ಒಂದಷ್ಟು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಚಿನ್ನ ವೈಡೂರ್ಯ ಏನೇನಿದೆ ಎಲ್ಲ ಇರ್ತಾರೆ. ಜೊತೆಗೆ ಬ್ರಿಟಿಷ್ ಟೆರಿಟರಿ ಏನು ಅಂಡರ್ಲಿರ್ತದೆ, ಬ್ರಿಟಿಷ್ ಟೆರಿಟರೀಸು, ಅಲ್ಲೂ ಕೂಡ ಅಟ್ಯಾಕ್ ಮಾಡಿ ಅವ್ರ ಆಫೀಸ್ಗಳಿಗೆ ನುಗ್ಗಿ ಅಲ್ಲೂ ಕೂಡ ಅವರು ಒಂದಷ್ಟು ಲೂಟಿ ಮಾಡ್ತಾ ಇರ್ತಾರೆ. ಸೊ ಇದು ನೋಡ್ಬೋದು. ನೋಡಿ, ಪಿಂಡರೀಸ್ ವೇರ್ ಅಟ್ಯಾಚ್ ಟು ಮರಾಠಾ ಆರ್ಮೀಸ್ ಆ್ಯಸ್ ಮಷಿನರೀಸ್. ವೆನ್ ಮರಾಠಾ ಬಿಕೇಮ್ ವೀಕ್, ದ ಪಿಂಡರೀಸ್ ಕುಡ್ ನಾಟ್ ಗೆಟ್ ರೆಗ್ಯುಲರ್ ಎಂಪ್ಲಾಯ್ಮೆಂಟ್, ಸೊ ದೇ ಸ್ಟಾರ್ಟೆಡ್ ಪ್ಲಂಡರಿಂಗ್ ನೈಬರಿಂಗ್ ಟೆರಿಟರೀಸ್ ಇನ್ಕ್ಲೂಡಿಂಗ್ ದೋಸ್ ಆಫ್ ಕಂಪನಿ. ಸೊ ಲೂಟಿ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಇಷ್ಟೇ ಇರೋದು ಇದು ಪ್ಯಾರಾಗ್ರಾಫು. ಇಂಗ್ಲೀಷ್ ಚಾರ್ಜ್ ದ ಮರಾಠಾ ವಿತ್ ಗಿವಿಂಗ್ ಎ ಶೆಲ್ಟರ್ ಟು ಪಿಂಡರೀಸ್. ಇಂಗ್ಲೀಷ್ ಏನು ಮಾಡುತ್ತೆ, ನೋಡಪ್ಪ ನೀವು ಪಿಂಡರೀಸ್ನ ನೀವು ಸರೆಂಡರ್ ಮಾಡಬೇಕು, ಇಲ್ಲಾಂದರೆ ನಾವು ಅವ್ರನ್ನ ಹೊಡೆಸಾಯಿಸ್ತೀವಿ. ಸೊ ಇಂಗ್ಲೀಷು ಇವ್ರ ಮೇಲೆ, ಮರಾಠ ಮೇಲೆ ಒಂದು ಚಾರ್ಜ್ ಶೀಟ್ ರೆಡಿ ಮಾಡುತ್ತೆ. ಇವರು ಪಿಂಡರೀಸ್ಗೆ ಇವರು ಆಶ್ರಯ ಮಾಡ್ತಾಯಿದೆ, ಇದು ತಪ್ಪು ಅಂದ್ಬಿಟ್ಟು ಹೇಳ್ತಾ ಇರುತ್ತೆ. ಸೊ ಸಪ್ರೆಸಿಂಗ್ ಆಫ್ ಪಿಂಡರೀಸ್ ಬೈ ಇಂಗ್ಲೀಷ್ ಮೇಕ್ ಮರಾಠ ಆ್ಯಂಗ್ರಿ ಆ್ಯಂಡ್ ಸ್ಯಾಡ್. ಸಪ್ರೆಷನ್ ಅಂದರೆ ಏನು? ಸುಮ್ಮನೆ ಸಪ್ರೆಷನ್ ಅಂದರೆ ಒಡೆದು ಕೂರಿಸಲ್ಲ, ಕೆಲವೊಬ್ಬರನ್ನ ಸಾಯಿಸ್ತಾರೆ ಬ್ರಿಟಿಷವರು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಪಿಂಡರೀಸು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮರಾಠ ಕಿಂಗ್ಡಮ್ಗೆ. ಸೊ ಮರಾಠ ಕಿಂಗ್ಡಮ್ಗೆ ಇಂಪಾರ್ಟೆನ್ಸ್ ಅಂತಂದರೆ, ಅವ್ರನ್ನ ಯಾರನ್ನೋ ಒಬ್ಬರು ನೋಡೋ ಸಾಯಿಸಿದ್ರು ಅಂತ ಇವ್ರಿಗೆ ತುಂಬ ಬೇಜಾರಾಗುತ್ತೆ ಅಲ್ವ? ಹೌದು, ಬೇಜಾರಾಗುತ್ತೆ. ಸೊ ಸಪ್ರೆಷನ್ ಆಫ್ ಪಿಂಡರೀಸ್ ಯಾರು ಮಾಡಿದ್ರು ಅಂದರೆ ವಾರನ್ ಹ್ಯಾಸ್ಟಿಂಗು, ಆಯಿತಾ. ನೆಕ್ಸ್ಟು, ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆನ್ಸಿ ಅಟ್ ಪುಣೆ. ಈಗ ಪಿಂಡರೀಸ್ನ ಹೊಡೆದಾಗ ಅವ್ರಿಗೆ ತುಂಬ ಕೋಪ ಬರುತ್ತೆ. ಯಾರಿಗೆ? ಮರಾಠ ಅವ್ರಿಗೆ. ಹೆಂಗಾರು ಮಾಡಿ ನಾನು ಪಿಂಡರೀಸ್ಗಾರು ನಾನು ಹೆಲ್ಪ್ ಮಾಡಬೇಕು, ಕೊನೆ ಸತಿ ಅಟ್ಯಾಕ್ ಮಾಡೋಣ ಅಂದ್ಬಿಟ್ಟು ಸಿಂಗಲ್ ಫ್ಯಾಮಿಲಿ ಏನು ಮಾಡುತ್ತೆ, ಸಿಂಗಲಾಗಿ ಅಲ್ಲೇ ಅಕ್ಕಪಕ್ಕ ಇದ್ದಂಥ ಬ್ರಿಟಿಷವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಪೇಶ್ವಾ ಅಟ್ಯಾಕ್ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪುಣೆ. ಪೇಶ್ವರು ಪುಣೆದಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಪ್ಪ ಸಾಹೇಬ್ ಅಟ್ಯಾಕ್ ನಾಗ್ಪುರ. ಅಪ್ಪ ಸಾಹೇಬ್ ಅಂತ ಇರ್ತಾರೆ, ಅವರು ನಾಗ್ಪುರ ಅಟ್ಯಾಕ್ ಮಾಡ್ತಾರೆ. ಯಶವಂತರಾವ್ ಹೇಳಿದ್ನಲ್ಲ ಹೋಲ್ಕರ್ ಅಂತ, ಅವನು ಕೂಡ ಸತ್ತೋಗ್ತಾನೆ ಅದೇ ಟೈಮಲ್ಲಿ. ಅಂದರೆ ವಾರ್ ನಡೀತಾ ಇರ್ಬೇಕಾದ್ರೆ ಸಾಯಲ್ಲ ಅವರು. ಹಾಗೆ ಇನ್ನೇನು ಇವ್ರು ಅಟ್ಯಾಕ್ ಮಾಡಬೇಕು ಅನ್ನೋ ಟೈಮಲ್ಲಿ ಇವ್ರಿಗೂ ಏನೋ ವಯಸ್ಸಾಗೇನೋ ಆಗಿ ಸತ್ತೋಗ್ತಾರೆ. ಅವ್ರ ಬದಲಾಗಿ ಅವರ ಒಬ್ಬರು ಹೆಂಡತಿ ತುಳಸಿಬಾಯಿಯವ್ರನ್ನ ಕೂರಿಸ್ತಾರೆ. ಕೂರಿಸಿದ ತಕ್ಷಣ ಅಲ್ಲಿ ಹೆಚ್ಚಾಗಲಿಲ್ಲ, ಅಂದರೆ ವ್ಯಾಲ್ಯೂ ಹೆಚ್ಚಾಗಲಿಲ್ಲ, ಅಂದರೆ ಇದು ಕೂಡ ವೀಕ್ ಆಯಿತು. ಪೇಶ್ವಾ ವಾಸ್ ಡಿಫೀಟೆಡ್ ಅಟ್ ಕಿರ್ಕಿ. ಎಲ್ಲ ಒಂದೊಂದು ಫ್ಯಾಮಿಲಿ ಒಂದೊಂದು ಅಟ್ಯಾಕ್ ಮಾಡಿದಾಗ ಒಬ್ಬೊಬ್ಬರಾಗಿ ಓಡಿಸ್ಕೊಳ್ತಾರೆ. ಎಲ್ಲಿ ಅಂತಂದರೆ, ಪೇಶ್ವನ ಕಿರ್ಕಿ ಜಾಗದಲ್ಲಿ ಹೊಡಿತಾರೆ, ಬೋನ್ಸ್ಲೆನ ಸೀತಾಬುಡಿ ಅನ್ನೋ ಒಂದು ಜಾಗದಲ್ಲಿ ಹೊಡಿತಾರೆ, ಹೋಲ್ಕರ್ನ ಮಹಿತ್ಪುರ್ ಅನ್ನೋ ಒಂದು ಜಾಗದಲ್ಲಿ ಹೊಡಿತಾರೆ. ಸೊ ಲಾಸ್ಟ್ ಅಟ್ಯಾಕ್ ಮಾಡ್ತಾರೆ, ಪಿಂಡರೀಸ್ಗೋಸ್ಕರ ಅಟ್ಯಾಕ್ ಮಾಡ್ತಾರೆ. ಲಾಸ್ಟ್ ಅಟ್ಯಾಕು ಅದು ಕೂಡ ಹೊಡೆಸ್ಕೊಳ್ತಾರೆ. ಸೊ ಅದನ್ನು ಹೊಡೆಸ್ಕೊಂಡಾದ್ಮೇಲೆ ಅವರು ಮತ್ತೆ ಇನ್ನೊಂದು ಟ್ರೀಟಿ ಮಾಡ್ಕೊಳ್ತಾರೆ. ಏನು ಅಂತಂದರೆ,
ಟ್ರಿಟಿ ಆಫ್ ಪೂನಾ, ಟ್ರಿಟಿ ಆಫ್ ಗ್ವಾಲಿಯರ್, ಟ್ರಿಟಿ ಆಫ್ ಮುಂಡಸೋರ್. ಪೂನಾ ಎಲ್ಲೆಲ್ಲಿ ಹೊಡೆದಿದ್ರು ಅವ್ರನ್ನ ಅಲ್ಲಲ್ಲೇ ಪೇಶ್ವಾ, ಗ್ವಾಲಿಯರು ಸಿಂಧಿಯಾ, ನೆಕ್ಸ್ಟು ಮಂಡಸೋರ್ಲಿ ಹೋಲಕರ್. ಸೊ ಇಷ್ಟು ಫಸ್ಟು ಮತ್ತು ಸೆಕೆಂಡು ಥರ್ಡ್ ಆಂಗ್ಲೋ ಮೈಸೂರು ವಾರ್, ಸೊ ಮರಾಠ ವಾರ್ ಆಯಿತಾ. ಸೊ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಅಂತಂದರೆ ಯಾಕೆ ಅವರು ಓಡಿಸ್ಕೊಂಡ್ರು ಅಂತ ಅಲ್ವಾ. ಯಾರಿಂದ ಓಡಿಸ್ಕೊಂಡ್ರು ಹೇಳ್ತೀರಾ? ಮರಾಠ ಕಿಂಗ್ಡಮ್ ಯಾರಿಂದ ಬೆಳೀತು ಅಂತ ಹೇಳ್ತೀರಾ? ಬಾಜಿರಾವ್ ಇದನ್ನಲ್ಲ, ಅವನಿಂದನೇ ಸಬ್ಸಿಡಿಯರಿ ಅಲೈನ್ಸ್ ಹೋಗಿ ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ ಹೋಗಿ ಸೈನ್ ಹಾಕ್ಬಿಡ್ತಾನೆ ನೋಡಿ. ಅವನಿಂದನೇ ಯಾರೋ ಅವನು ಪೇಶ್ವ ಕಿಂಗು, ಅವನ ಒಂದು ಪುಕ್ಕಲ್ತನದಿಂದ ಅವನಂತ ಏನಂತಾರಪ್ಪ ಅದಕ್ಕೆ, ಬೇಜವಾಬ್ದಾರಿ ಕಿಂಗು. ಸೊ ಅವರಿಂದಾಗಿನೇ ಅಂಥ ಒಂದು ಗ್ರೇಟ್ ಮರಾಠ ಎಂಪೈರ್ ಕೂಡ ಹೊರಟೋಗುತ್ತೆ ಬಾಜಿರಾವ್. ಸೊ ರೀಸನ್ ನೋಡೋಣ ಯಾಕೆ ಇದೊಂದು ಲಾಸ್ಟು. ಇದು ಕೂಡ ಮೇನ್ಸ್ ಕ್ವಶನ್ಸಲ್ಲಿ ನಿಮಗೆ ರೈಟ್ ಆ್ಯಂಡ್ ಆಂಗ್ಲೋ ಮೈಸೂರು ವಾರ್ ಅಥವಾ ಮರಾಠ ವಾರ್ ಅಂತ ಎಲ್ಲೂ ಕೇಳಲ್ಲ ಆಯಿತಾ. ಕೇಳದೆ ವೈ ಮರಾಠ ವಾರ್ ವಾಸ್ ಲಾಸ್ಟ್, ಯಾಕೆ ಅವರು ಸೋಲನ್ನು ಅನುಭವಿಸ್ತು ಆಯಿತಾ. ನೋಡೋಣ ಬನ್ನಿ. ಅದು ಏನಿದೆ, ಒಂದು ಲೀಡರ್ಶಿಪ್ ಇತ್ತ. ಎಕ್ಸಾಂಪಲ್ ನೀವು ಬಾಜಿರಾವ್ ಕೊಡ್ಬೋದು ಲೀಡರ್ಶಿಪ್ಪು. ವರ್ಸ್ಟ್ ಲೀಡರ್ಶಿಪ್ ಯಾವುದು ಅಂದರೆ ಬಾಜಿರಾವ್ ಕೊಡ್ಬೋದು. ನೆಕ್ಸ್ಟು ಮರಾಠ ಸ್ಟೇಟ್ ಕಾನ್ಫೆಡರಸಿ. ನೋಡಿ, ನೀವು ಯಾವ್ದಾದ್ರು ಒಂದು ಕಿಂಗ್ಡಮನ್ನು ನೀವು ನಡೆಸ್ತಾ ಇದ್ದೀರಾ ಅಂತಂದರೆ ಅವ್ರಿಗೆ ಫ್ರೀಡಮ್ ಕೊಟ್ಬಿಡ್ಬೇಕು. ನೀವು ಈ ಥರ ಕಾನ್ಫೆಡರಸಿ ಅಂತ ಮಾಡಿ ಅವ್ರನ್ನೆಲ್ಲ ಒಂದು ಅಂಡರ್ಲಿ, ಅದು ಮೇಯ್ನು ಸವಾಯ್ ಅಂತೀನಿ, ಮೆಂಡರ್ ಶಾಹು ಶಿವಾಜಿ ಮರಾಠ ಕಿಂಗ್ ಇದ್ದಾರಲ್ಲ, ಅವ್ರ ಅಂಡರ್ಲಿ ತರ್ತೀನಿ ಅನ್ನೋದು ಸ್ವಲ್ಪ ಅವ್ರಿಗೆ ಫ್ರೀಡಮ್ನ ಕಿತ್ಕೊಂಡಂಗೆ. ಯಾಕಂದರೆ ಬೇರೆ ಏನಾದ್ರು ಮಾಡ್ತೀನಿ, ಅವ್ರ ಕಿಂಗ್ಡಮಲ್ಲಿ ಏನಾದ್ರು ಹೊಸ್ದಾಗಿ ಏನಾದ್ರು ಮಾಡ್ತೀನಿ ಅಂದರೆ ಇವ್ರ ಪರ್ಮಿಷನ್ ಕೇಳಬೇಕಾಗ್ತದೆ, ಫ್ರೀಡಮ್ ಇರೋಲ್ಲ. ಸೊ ಇದು ಕೂಡ ತಪ್ಪಾಗ್ತದೆ. ಸೊ ಲೂಸ್ ಆಫ್ ಪೊಲಿಟಿಕಲ್ ಸೆಟಪ್ಪು, ಅವರ ಹೊರಗಡೆ ತುಂಬ ಒಂದು ಪಾಲಿಟಿಕ್ಸು ಸರಿ ಇರೋಲ್ಲ, ಇಂಟರ್ನಲ್ ಪಾಲಿಟಿಕ್ಸು ವರ್ಸ್ಟ್ ಆಗಿರುತ್ತೆ. ನೆಕ್ಸ್ಟು ಇನ್ಫೀರಿಯರ್ ಮಿಲಿಟ್ರಿ ಸಿಸ್ಟಮ್. ಅಷ್ಟು ದೊಡ್ಡ ಮಿಲಿಟ್ರಿ ಸಿಸ್ಟಮ್ ಇದ್ದರೂ ಕೂಡ ಅವ್ರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಸುಪೀರಿಯರ್ ಇಂಗ್ಲೀಷ್ ಡಿಪ್ಲೊಮೆಸಿ ಆ್ಯಂಡ್ ಸ್ಪೈ. ಹೌದಲ್ವಾ, ಬ್ರಿಟಿಷ್ ಅವರು ಒಳ್ಳೆ ಸ್ಪೈಗಳನ್ನ ಇಟ್ಟಿರ್ತಾರೆ. ಮರಾಠ ಅವರು ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಪ್ರತಿಯೊಂದೂ ಸ್ಪೈಯಿಂದ ಅವರು ತಿಳ್ಕೊಳ್ತಾ ಇರ್ತಾರೆ. ನೆಕ್ಸ್ಟು ಅನ್ಸ್ಟೇಬಲ್ ಎಕನಾಮಿಕ್ ಸಿಸ್ಟಮ್. ಏನಿದು ಅನ್ಸ್ಟೇಬಲ್ ಎಕನಾಮಿಕ್ಸ್? ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಬನ್ನಿ, ಪ್ಯಾರಾಗ್ರಾಫ್ ಬರ್ತಿದ್ದೀನಿ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ, ಕಾಸಸ್ ಆಫ್ ಡಿಫೀಟ್ ಆಫ್ ಮರಾಠ. ಒಂದು ಲ್ಯಾಕ್ ಆಫ್ ಲೀಡರ್ಶಿಪ್ಪು, ಲೇಟರ್ ಪೇಶ್ವಾ ಆ್ಯಂಡ್ ಮರಾಠ. ನೋಡಿ, ನಾನು ಮಾಧವರಾವ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಲೇಟರ್ ಪೇಶ್ವಾ. ಯಾರು ಲೇಟರ್ ಪೇಶ್ವಾ ಅಂತಂದರೆ ಬಾಜಿರಾವ್ ಟು. ಲೇಟರ್ ಪೇಶ್ವಾ ಆ್ಯಂಡ್ ಮರಾಠ ಚೀಫ್ ಸಚ್ ಆಸ್ ಬಾಜಿರಾವ್ ಟು ಲ್ಯಾಕ್ ದ ಲೀಡರ್ಶಿಪ್ ಕ್ವಾಲಿಟಿ. ಹಿ ಕುಡ್ ನಾಟ್ ಯುನೈಟ್. ಇದು ಯುನೈಟ್ ಅಂತ ಬರೀಬೇಕಾಯ್ತು, ಯೂನಿಟ್ ಅಂತ ಬರೆದ್ಬಿಟ್ಟಿದ್ದೀನಿ. ಯುನೈಟ್ ಮರಾಠ ಸರ್ದಾರ್ಸ್ ಆ್ಯಂಡ್ ಇಂಟರ್ನಲ್ ಫೈಟಿಂಗ್ ವೀಕ್ ಅಂಡ್ ದರ್ ಪವರ್ ಆಯಿತಾ. ಇವನು ಯಾರಿದು ಯುನೈಟ್ ಮರಾಠ ಸರ್ದಾರ್ ಅಂತಂದರೆ ಭಾರವ ಇರ್ತಾರಲ್ಲ, ಅವ್ರನ್ನ ಇವನು ಯುನೈಟ್ ಮಾಡೋದ್ರಲ್ಲಿ ಫೇಲ್ ಆಗಿರ್ತಾನೆ. ಜೊತೆಗೆ ಇಂಟರ್ನಲ್ ಫೈಟಿಂಗು, ನಾನು ಪೇಶ್ವಾ ಆಗಬೇಕು ಅಂದ್ಬಿಟ್ಟು ಆಗ್ತಿದೆ. ಜೊತೆಗೆ ಯಶವಂತರಾವ್ ಹೋಲ್ಕರು, ಆ ಸ್ಟೋರಿ ನನಗೆ ಜ್ಞಾಪಕ ಇದೆಯಲ್ಲ ನಿಮಗೆ. ಸೊ ಅದರಿಂದ ಕೂಡ ಇಂಟರ್ನಲ್ ಕಾನ್ಫ್ಲಿಕ್ಟ್ಸು ಇದಾಗುತ್ತೆ. ನೆಕ್ಸ್ಟು ಮರಾಠ ಸ್ಟೇಟ್ ಕಾನ್ಫೆಡರಸಿ ಆ್ಯಂಡ್ ಪವರ್ಫುಲ್ ಮರಾಠ ಫ್ಯಾಮಿಲಿ. ದ ಚೀಫ್ ಬಿಕೇಮ್ ಎ ಸ್ಟ್ರಾಂಗ್ ಆಟೋನಮಸ್ ಆ್ಯಂಡ್ ಜೆಲಸಿ ಆಫ್ ಸೆಂಟ್ರಲ್ ಪವರ್. ಹೌದಲ್ವಾ, ಸೆಂಟ್ರಲ್ ಪವರ್ ಯಾರೊಬ್ಬ ನಿಮ್ಮನ್ನೆಲ್ಲ ಆಳ್ತಾ ಇದ್ದಾನೆ ಅಂತಂದರೆ ನಾನು ಹೋಗಿ ಆ ಪ್ಲೇಸಲ್ಲಿ ನಿಲ್ಲಬೇಕು ಅನ್ನೋದು ಜೆಲಸ್ನೆಸ್ ಬರುತ್ತಲ್ಲ. ಸೊ ಇಫ್ ಎ ಸೆಂಟ್ರಲ್ ಟ್ರೈ ಟು ಕಂಟ್ರೋಲ್ ದೆಮ್ ಟೂ ಸ್ಟ್ರಿಕ್ಟ್ಲಿ, ದೇ ವರ್ ವಿಲ್ಲಿಂಗ್ ಟು ಜಾಯ್ನ್ ಹ್ಯಾಂಡ್ಸ್ ವಿತ್ ಎನಿಮೀಸ್. ಏನಾದ್ರು ಒಂಚೂರು ಸ್ಟ್ರಿಕ್ಟಾಗಿ ನೀನು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತಂದರೆ ಈ ಕಿಂಗ್ಡಮ್ಗಳು ಸಹಿಸೋಕೆ ಇಷ್ಟ ಇರಲ್ಲ. ಯಾಕಂದರೆ ಬೇರೆಯವ್ರ ಮುಂದೆ ಅವ್ರಿಗೆ ಅವಮಾನ ಆಯಿತು ಅಂತಂದರೆ ಎನಿಮೀಸ್ ಜೊತೆ ಕೈ ಜೋಡಿಸೋ ಒಂದು ಪರಿಸ್ಥಿತಿಗಳು ಬರ್ತಾ ಇರುತ್ತೆ. ಸೊ ಇಫ್ ಎ ಸೆಂಟ್ರಲ್ ವೀಕ್ ಎಸ್ಟಾಬ್ಲಿಷ್ ಕಂಟ್ರೋಲ್ ದಮ್, ಇಫ್ ಸೆಂಟ್ರಲ್ ವೀಕ್ ಇಸ್ ಈಕ್ವಲ್ಸ್ ಟು ಎಸ್ಟಾಬ್ಲಿಷ್ ಆಟೋನಮಸ್. ಸೆಂಟ್ರಲ್ಲಿ ವೀಕ್ ಆಯಿತು ಅಂದರೆ ಆಟೋನಮಸ್ ಈ ಫ್ಯಾಮಿಲಿಗಳು ಸ್ವಂತವಾಗಿ ಅವರ ಒಂದು ಹೊಸ ಟೆರಿಟರಿಗಳನ್ನ, ಅಂದರೆ ಹೊಸ ಕಿಂಗ್ಡಮ್ಗಳನ್ನ ಮಾಡ್ಕೊಳ್ಳೋ ಒಂದು ಕೆಟ್ಟ ಭಾವನೆಗಳು ಇವ್ರ ಹತ್ರ ಇರ್ತದೆ. ನೆಕ್ಸ್ಟ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ಸು. ಡು ನಾಟ್ ಟೇಕ್ ಇಂಟ್ರೆಸ್ಟ್ ಮಚ್ ಆ್ಯಸ್ ಆನ್ ಟ್ರೇಡ್ ಮತ್ತು ಇಂಡಸ್ಟ್ರೀಸಲ್ಲಿ ಇವರು ಮರಾಠ ಕಿಂಗ್ಡಮ್ ವೀಕ್ ಆಗಿರ್ತಾರೆ, ತುಂಬ ವೀಕ್ ಆಗಿರ್ತಾರೆ. ದೇ ಮೇನ್ಲಿ ಡಿಪೆಂಡೆಡ್ ಆನ್ ಸೋರ್ಸಸ್ ಲೈಕ್ ಫ್ರಮ್ ಔಟ್ಸೈಡ್. ಚೌತ್ ಮತ್ತು ಸರ್ದೇಶ್ಮುಖಿ ಮತ್ತು ಅಟ್ಯಾಕ್ ಮಾಡಿ ಅವರಲ್ಲಿ ಒಂದು ಕಪ್ಪ ಕಾಣಿಕೆಯನ್ನು ತಗೊಳ್ಳೋದ್ರಲ್ಲಿ, ಅಂದರೆ ಲೂಟಿ ಮಾಡಿ ಜೊತೆಗೆ ಕಪ್ಪ ಕಾಣಿಕೆ ತಗೊಂಡು ಟೆರಿಟರಿಗಳನ್ನ ಮಾರೋ ರೀತಿಯಾಗಿರ್ಬೋದು. ಸೊ ಇದು ಅವ್ರದ್ದು ಇದಾಗಿರುತ್ತೆ. ಅಗ್ರಿಕಲ್ಚರಲ್ಲಿ ಇದು ಮಾಡಬೇಕು ಆಯಿತಾ, ಇಂಡಸ್ಟ್ರೀಸ್ ಟೆಕ್ನಾಲಜೀಸ್ ಎಲ್ಲ ಮಾಡಬೇಕು ಅನ್ನೋ ಒಂದು ಯೋಚನೆ ಅವ್ರ ಹತ್ರ ಇರೋಲ್ಲ. ಸೊ ದೇ ವರ್ ರೈಸಿಂಗ್ ರೆವೆನ್ಯೂ ಫ್ರಮ್ ಹೆಲ್ಪ್ಲೆಸ್ ಪೀಸೆಂಟ್ರಿ. ತುಂಬ ಕಡು ಬಡವ್ರ ಹತ್ರ ಅವರು ಎಲ್ಲ ಹೋಗಿ ಲೂಟಿ ಗೀಟಿ ಎಲ್ಲ ಮಾಡಿ ಇದು ಮಾಡ್ತಾಯಿದ್ರು. ನೆಕ್ಸ್ಟು ಮಿಲಿಟ್ರಿ ವೀಕ್ನೆಸ್ ಇತ್ತು, ಲ್ಯಾಕ್ ಆಫ್ ಕೋಆಪರೇಷನ್ಸ್ ಇತ್ತು, ಫೇಲ್ ಟು ಎನ್ಕರೇಜ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು, ಫೇಲ್ ಟು ಎಸ್ಟಿಮೇಟ್ ದ ಪೊಲಿಟಿಕಲ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್ ಆಫ್ ಬ್ರಿಟಿಷ್
ಬ್ರಿಟಿಷ್ನ ಇವರು ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ. ಬ್ರಿಟಿಷರು ನಮ್ಮ ಹತ್ರ ಹ್ಯೂಜ್ ಆರ್ಮಿ ಇದೆ, ಬ್ರಿಟಿಷರು ಏನು ಕಿತ್ಕೊಳಕ್ಕಾಗತ್ತೆ ಅನ್ನೋ ರೀತಿ ಇರ್ತಾರೆ. ಸೊ ಇಷ್ಟನ್ನು ನೀವು ಆದಷ್ಟು 250 ವರ್ಡ್ಸಲ್ಲಿ ಬರೆದ್ರೆ ನೋಡಿ ಪೀಸ್ಫುಲ್ ಆಗಿರ್ತಾರೆ. ಸೊ ಇಷ್ಟು ಬಂದು ಆಂಗ್ಲೋ ಮರಾಠ ವಾರ್ ಆಗಿರುತ್ತೆ. ಸೊ ತುಂಬ ಈಸಿ ಅಂತ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆಯಿತಾ. ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ವೆಬ್ಸೈಟಲ್ಲಿ ನೋಡ್ಬೋದು. ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ ಎಲ್ಲನೂ. ಇದೇ ನೋಟ್ಸು ಇನ್ ಡೀಟೇಲಾಗಿ ಇದೆ, ಕನ್ನಡದಲ್ಲಿದೆ. ಸೊ ನೆಕ್ಸ್ಟು ಇದೊಂದು ಫ್ಲೋ ಚಾರ್ಟ್ ಇದೆ. ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ಬರ್ಕೋತೀನಿ ಅಂದರೆ ಬರ್ಕೊಳ್ಳಿ. ನೋಡಿ ಬ್ಯಾಟಲ್ ಆಫ್ ಪ್ಲಾಸಿ ಮುಗಿತಿದೆ 1757, 1764 ಬ್ಯಾಟಲ್ ಆಫ್ ಬಕ್ಸರ್ ಆಗುತ್ತೆ. 65 ಟ್ರೀಟಿ ಆಫ್ ಅಲಹಾಬಾದ್ ಆಯಿತು. ಅಲಹಾಬಾದ್ ಅಥವಾ ಅಹಮದಾಬಾದ್ ಆಗ್ತದೆ. ನೆಕ್ಸ್ಟು 64 72ವರೆಗೂ ಡ್ಯುವಲ್ ಗೌರ್ಮೆಂಟ್ ಅಂತ ಮಾಡ್ತಾರೆ, ರಾಬರ್ಟ್ ಕ್ಲೈವ್ ಆಗ್ತದೆ. ನೆಕ್ಸ್ಟು 1772 1785ವರೆಗೂ ಡೈರೆಕ್ಟ್ ಕಂಟ್ರೋಲು. ಯಾವಾಗ ಏನಾಗುತ್ತೆ ಅಂತಂದರೆ ಫಸ್ಟ್ ಬ್ಯಾಟಲ್ ಆಫ್ ಮರಾಠ ಆಗುತ್ತೆ, ಜೊತೆಗೆ ಥರ್ಡ್ ಬ್ಯಾಟಲ್ ಆಫ್ ಮೈಸೂರು ಕೂಡ ಆಗುತ್ತೆ ಅದೇ ಟೈಮಲ್ಲಿ. 85 ಇಂದ ಹಿಡಿದು ಥರ್ಡು 1772 1785ವರೆಗೂ ಥರ್ಡ್ ಬ್ಯಾಟಲ್ ಆಫ್ ಮೈಸೂರು. ಬಟ್ ಇದು ಮರಾಠ ಅವ್ರಿಗೆ ಫಸ್ಟ್ ಬ್ಯಾಟಲ್ ಆಗಿರುತ್ತೆ. ಯಾರಂದರೆ ವಾರನ್ ಹೇಸ್ಟಿಂಗ್ಸ್ ಇರ್ತಾನೆ. 1886 1993ವರೆಗೂ ಥರ್ಡ್ ಆಂಗ್ಲೋ ಮರಾಠ ವಾರ ಆಗ್ತದೆ. ಮರಾಠ ವಾರ ಮೈಸೂರು ವಾರ ಅಂದ್ಕೊಳ್ತೀನಿ. ಸೊ ಇದನ್ನು ಚೆಕ್ ಮಾಡಿದ್ದೀನಿ. 1798 1805 ರಿಚರ್ಡ್ ವೆಲ್ಲೆಸ್ಲಿ ಸಬ್ಸಿಡರಿ ಅಲಯನ್ಸು ತಗೊಬರ್ತಾನೆ. 1813 1823 ಫ್ರಾನ್ಸಿಸ್ ಹ್ಯಾಸ್ಟಿಂಗು ಥರ್ಡ್ ಬ್ಯಾಟಲ್ ಆಫ್ ಮರಾಠ ನಡೀತದೆ. ಇಷ್ಟು 1748 1756 ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಡಾಲ್ಹೌಸಿ ದತ್ತನೋ ಯಾವುದದು ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಪಂಜಾಬ್ ಅನೆಕ್ಸು ಮತ್ತು ಔದ್ ಅನೆಕ್ಸೇಷನ್ನು 2 ಅನೆಕ್ಸೇಷನ್ ಆಗುತ್ತೆ. ಸೊ ಇದು ಒಂದು ಫ್ಲೋ ಚಾರ್ಟು ತೊಗೊಳ್ಳಿ, ಬರ್ಕೊಳ್ಳಿ, ಇದನ್ನು ಇಂಪೋರ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆಯಿತಾ. ಸೊ ಇಷ್ಟು ಬಂದು ನಿಮಗೆ ಆಂಗ್ಲೋ ಮರಾಠ ವಾರ್ಸು. ಸೊ ನಿಮಗೆ ಇದು ಆದಷ್ಟು ನಿಮಗೆ ಪ್ರಿಲಿಮ್ಸಲ್ಲಿ ಕೇಳೋಂಥ ಕ್ವಶನ್ಸ್ಗಳಿವೆಲ್ಲ. ನಾನಾ ಫಡ್ನವೀಸ್ ಯಾರು ಅಂತ ಕೇಳ್ಬೋದು, ಅಥವಾ ಈ ಫ್ಯಾಮಿಲೀಸ್ ಕೇಳ್ಬೋದು, ಮರಾಠ ಪ್ರಾಮಿನೆಂಟ್ ಫ್ಯಾಮಿಲೀಸ್ ಯಾರು ಅಂತ ಕೇಳ್ಬೋದು. ಮೇನ್ಸಲ್ಲಿ ಆದಷ್ಟು ನಿಮಗೆ ಇದೆ ಯಾವುದು ಕಾಸಸ್ ಆಫ್ ಡಿಫೀಟ್ ಆಫ್ ಮರಾಠ ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಅಥವಾ ಇಲ್ಲಿರೋ ಸಿಂಗಲ್ ಟಾಪಿಕ್ ಮೇಲೆ ಅವರು ಮೇನ್ಸಲ್ಲಿ UPSC ಮೇನ್ಸಲ್ಲಿ ಕ್ವಶನ್ಸ್ ಕೇಳೋ ಚಾನ್ಸಸ್ಗಳಿರ್ತದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಸನ್ಯಾಸಿ ರಿವೋಲ್ಟ್. ಸೊ ರಿವೋಲ್ಟ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಇದೆ. ಇದನ್ನು ಆದಷ್ಟು ನಿಮಗೆ ಇದನ್ನು ಹೋಮ್ ವರ್ಕ್ ಆಗಿ ಕೊಟ್ಬಿಡ್ತೀನಿ, ನೀವೇ ಓದ್ಕೊಳ್ಳಿ ಇದನ್ನು. ರಿವೋಲ್ಟ್ಸ್, ಟ್ರೈಬಲ್ ರಿವೋಲ್ಟ್ಸ್ ಎಲ್ಲ ಇದೆ. ಸೊ ಈ ರಿವೋಲ್ಟ್ಸ್ ಎಲ್ಲ ಆದಮೇಲೆ ನಾನು 1857 ರಿವೋಲ್ಟ್ ಬಗ್ಗೆ ಮಾತಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಇಲ್ಲಿಂದ ಆ್ಯಕ್ಚುಲಾಗಿ ಮಾಡ್ರನ್ ಇಂಡಿಯಾ ಶುರು ಆಗುತ್ತೆ, ಮಾಡ್ರನ್ ಹಿಸ್ಟ್ರಿ ಶುರು ಆಗುತ್ತೆ. ಸೊ ಏನಾದ್ರು ಡೌಟ್ ಇತ್ತು ಅಂದರೆ ಖಂಡಿತ ಮೆಸೇಜ್ ಹಾಕಿ ಅಂತ ಹೇಳ್ತಾ, ಕಮೆಂಟ್ ಹಾಕಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ಲಿಂಕ್ ಇದೆ, ನೋಟ್ಸ್ದು ವೆಬ್ಸೈಟ್ ಲಿಂಕ್ ಇದೆ, ಹೋಗಿ ಓದಿ. ಜೊತೆಗೆ ಟೆಲಿಗ್ರಾಮ್ ವಾಟ್ಸಪ್ ಜಾಯ್ನ್ ಆಗ್ತೀನಿ ಅಂತಂದರೆ ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.